23 ಗುಂಡ್ಲೆ ಎಷ್ಟಪ್ಪ 15 ಎಷ್ಟು 225 ಭಾಗಲೆ ಎಷ್ಟು 4 ಈ ಸರಿ ಏನು ಮಾಡೋಣ ಅಂತಂದ್ರೆ ಈ ಕಡೆಯಿಂದ ಈ ಕಡೆ ಗುಣಕ ಮಾಡೋಣ ನೋಡಿ ಅನ್ಸುತ್ತಾ 173 ಗುಂಡ್ಲೆ 225 ಮಾಡ್ತೀನಿ ನೋಡ್ರಿ ಹೆಂಗೆ ಮಾಡ್ತೀನಿ ಜಸ್ಟ್ ನೀವು ನೋಡ್ರಿ 17 5 85 850 ಅನ್ಬೇಕು ಅದಕ್ಕೆ ಒಂದು 0 ಕೊಟ್ಬಿಡ್ಬೇಕು ತಿಳಿತಾ 17 5 85 850 ಬರೀ 17 ಅದ ಇಲ್ಲಿ ಏನದ 3 ಅದ 3 5 15 850 ಮೊದಲಿತ್ತ 15 ಕೂಡಿಸ್ ಎಷ್ಟಾಯಿತು 865 865ಕ್ಕೆ ಮ್ಯಾಗಿಂದ 5 ಹೊರಗೆ 86 ಮುಂದೆ ಕೈಲ ಬರ್ತದೇನು ಬರಲ್ಲ ನೆಕ್ಸ್ಟ್ 17 2 34 ಒಂದು 0 340 ನೆಕ್ಸ್ಟ್ 7 ಅದ ಸಾರಿ 3 ಅದ 3 2 6 340 6 ಕೂಡಿಸು 346 ಅದರೊಳಗೆ 86 ಕೂಡಿಸು 352 432 ಎಷ್ಟು ಬರ್ತದ 432 43 ಅರ್ಥ ಆಯ್ತಾ ಸೇಮ್ ಮತ್ತೆ 437 ಬರ್ತದೆ ಯಾಕೆ ಎರಡರಲ್ಲೇ ಗುಣಕ ಮಾಡ್ತೀನಿಲ್ಲ ಸೇಮ್ ಮತ್ತೆ 437 ಬರಂಗಿಲ್ಲ ಯಾಕೆ 86 ಕೊಡ್ಸಂಗಿಲ್ಲಲ್ಲ ಅವಾಗ ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಇನ್ನೊಂದು ಸತ್ತ ನೋಡು 17 2 34 340 3 2 6 346 346 ಪ್ಲಸ್ 43 86 89 389 ಎರಡು ಬಿಟ್ಟು ಬಿಂದುವ ಎರಡು ಬಿಟ್ಟು ಬಿಂದು ಇಷ್ಟೇ ಮೈನಸ್ ಮಾಡೋಣ ಅಂತ ಅಲ್ಲ 5 ಹೋದ್ರೆ ಎಷ್ಟಪ್ಪ 0 7 2 ಹೋದ್ರೆ 3 ನೆಕ್ಸ್ಟ್ 7 9 ಹೋಗಿಲ್ಲ ಕೈಲೇ ತಗೋತೀನಿ 17 ಡಿವೈಡೆಡ್ ಬೈ ಅಂತದನ್ನ ನೋಡಿಲ್ಲಲ್ಲ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಷ್ಟದ ರೀ 4 ಅದ ಈಸ್ ಈಕ್ವಲ್ ಟು 117.75 ಮೈನಸ್ 4 9 36 ಸರಿಯಾ 2 ಉಳಿತು 29 4 7 28 1 ಉಳಿತು 12 ಆಯಿತು 4 3 12 ಹೋಗ್ಬಿಡ್ತು ನೆಕ್ಸ್ಟ್ ಉಳಿತಪ್ಪ 5 4 1 4 ಪಾಯಿಂಟ್ ಇಲ್ಲಿ ಕೊಡ್ತೀನಿ ಮುಂದೇನಾಗ್ತದ 1 ಉಳಿತು 10 ಆಯಿತು 4 2 8 10 8 ಹೋದ್ರೆ 2 20 ಆಯಿತು 4 5 20 ಮೈನಸ್ ಇದು ಡಿವಿಷನ್ ಮಾಡಿದ್ರೆ ಬರ್ತದೆ ಅಷ್ಟು ಇಸ್ ಈಕ್ವಲ್ ಟು ಮೈನಸ್ ಮಾಡ್ತೀನಿ ನೋಡೋಣ ಇಲ್ಲಿ ಸರ್ ಇಲ್ಲಿ ಪಾಯಿಂಟ್ ಆಗ್ಬೇಕು 4 ನಂಬರ್ ಅವಲ್ರಿ ನೋಡ್ರೋ ಪಾಯಿಂಟ್ ಆಗ್ಬೇಕು 4 ನಂಬರ್ ಅದವಲ್ರಿ ಸರ್ ಪಾಯಿಂಟ್ ಆಗ್ಬೇಕು 2 ನಂಬರ್ ಅವಲ್ರಿ ಅದಕ್ಕೆ 2 ಉದ್ರಿ 0 ತಗೋ 2 ಉದ್ರಿ 0 ತಗೋ ಸರಿಯಾ 0 ಒಳಗೆ 5 ಹೋಗಂಗಿಲ್ಲ ಏನು ಮಾಡ್ತೀವಿ ಕೈಲ ತೊಗೊಂತೀವಿ 10 ಆಗ್ತದೆ 10 ಒಳಗೆ 5 ಹೋದ್ರೆ 5 ನೆಕ್ಸ್ಟ್ ಮತ್ತೆ 0 ಅದಿಲ್ಲಿ ಅದ್ರೊಳಗೆ ಇದು ಹೋಗಂಗಿಲ್ಲ ಮತ್ತೊಂದು ಕೈಲ ತಗೋ ಏನಾಗ್ತದೆ ಇದು 10 ಆಯಿತು 10 ಒಳಗೆ 3 ಹೋದ್ರೆ 7 ನೆಕ್ಸ್ಟ್ 5 ಅದ 5 ಒಳಗೆ 2 ಹೋದ್ರೆ 3 ನೆಕ್ಸ್ಟ್ 4 ಅದ 4 ಒಳಗೆ 3 ಹೋದ್ರೆ ಸಾರಿ 7 ಅದ 7 ಒಳಗೆ 3 ಹೋದ್ರೆ 4 ಪಾಯಿಂಟ್ 7 ಒಳಗೆ 7 ಹೋದ್ರೆ 0 ನೆಕ್ಸ್ಟ್ 11 ಅದ 11 ಒಳಗೆ 9 ಹೋದ್ರೆ 2 20.4375 ಸೆಂಟಿಮೀಟರ್ ಸ್ಕ್ವೇರ್ ಏನು ಕಂದ ಇದು ಲಘು ವೃತ್ತಖಂಡದ ವಿಸ್ತೀರ್ಣ ಈಗ ಎರಡನೇದು ಏನಂದ್ರೆ ಅವರು ಅಧಿಕ ವೃತ್ತಖಂಡದ ವಿಸ್ತೀರ್ಣ ಏನಪ್ಪ ವಿಸ್ತೀರ್ಣ ಅಧಿಕ ವೃತ್ತಖಂಡ ಯಾವುದು ಎ ಕ್ಯೂ ಬಿ ಇಸ್ ಈಕ್ವಲ್ ಟು ಒಟ್ಟು ವೃತ್ತದೊಳಗೆ ಇಷ್ಟು ಮೈನಸ್ ಮಾಡೋಣ ಕಿಟ್ ಹೌದಿಲ್ಲ ಒಟ್ಟು ವೃತ್ತದ ವಿಸ್ತೀರ್ಣ ಮೈನಸ್ ಯಾವುದಪ್ಪ ವಿಸ್ತೀರ್ಣ ಲಘು ವೃತ್ತಖಂಡ ಎ ಪಿ ಬಿ ಇದು ಮೈನಸ್ ಮಾಡ್ತೀನಿ ಒಟ್ಟು ವೃತ್ತದೊಳಗೆ ಇಷ್ಟು ಮೈನಸ್ ಮಾಡಿದ್ರೆ ಉಳಿದಿದ್ದು ಬರ್ತದೆ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಏನಪ್ಪ πr² ಮೈನಸ್ ಎಷ್ಟು ಬಂದೈತಿ 20.4375 ಪೈನ ಬೆಲೆ ಎಷ್ಟದ 3.14 ಗುಣಾಕಾರ 15 ಗುಂಡ್ಲೆ 15 ಮೈನಸ್ 20.4375 ಇಸ್ ಈಕ್ವಲ್ ಟು 15 225 ಇನ್ನೊಂದು ಸ್ವಲ್ಪ ಈಸಿ ಮಾಡ್ಕೊಂಬಂತೆ 15 4 60 0 ಕೆಲವತ್ತು 15 15 ಪ್ಲಸ್ 6 21 1 2 13 47 47 ಹೌದಾ ಎಷ್ಟು ಬಿಟ್ ಪಾಯಿಂಟ್ 2 ಬಿಟ್ ಪಾಯಿಂಟ್ ಗುಣಾಕಾರ ಎಷ್ಟಪ್ಪ 15 ಮೈನಸ್ 20.4375 ಇಸ್ ಈಕ್ವಲ್ ಟು ಮತ್ತು 15 0ಗೆ 0 15 15 ಕೆಲವತ್ತು 1 ನೆಕ್ಸ್ಟ್ 15 105 106 6 ಕೆಲವತ್ತು 10 14 60 70 70 ಎಷ್ಟು ಬಿಟ್ ಬಿಂದು 2 ಬಿಟ್ ಬಿಂದು ಇಲ್ಲಿ ಬಿತ್ತಾ ಮೈನಸ್ 20.43
75 ಮೈನಸ್ ಮಾಡಿದಂತ ಈಗ 2 0 ಏನು ತೊಗೋಬೇಕಿಲ್ಲ ನಾನು ಉದ್ರಿ 2 0 ಹೌದಾ ಇಲ್ಲ ಉದ್ರಿ 0ದಾಗ 5 ಹೋಗಂಗಿಲ್ಲ ಏನು ಮಾಡ್ತೀವಿ ಕೈಲ ತೊಗೊತಿ 10 ಆಯಿತು 10 5 ಹೋದ್ರೆ 5 ನೆಕ್ಸ್ಟ್ ಮತ್ತೊಂದು 0 ಅದ ಮತ್ತೊಂದು ಕೈಲ ತೊಗೊತೀನಿ ನಾನು 10 8 ಹೋದ್ರೆ 2 ಆಮೇಲೆ ಏನದ ಮತ್ತೊಂದು 0 ಅದ ಅದಿಲ್ಲ ಮತ್ತೊಂದು ಕೈಲ ತೊಗೊತೀನಿ ಅವಾಗ ಏನಾಗ್ತದೆ 10 4 ಹೋದ್ರೆ 6 ನೆಕ್ಸ್ಟ್ 5 ಅದ 5 ಹೋದ್ರೆ ಎಷ್ಟಪ್ಪ 0 ಪಾಯಿಂಟ್ 6 ಅದಿಲ್ಲಿ 6 0 ಹೋದ್ರೆ 6 0 2 ಹೋಗಂಗಿಲ್ಲ ಒಂದು ಕೈಲ ತೊಗೊಂಬಿಡು ಹೊರಗೆ ಅವಾಗ ಏನಾಗ್ತದಪ್ಪ 10 ಆಗುತ್ತೆ 10 2 ಹೋದ್ರೆ 8 7 ಒಂದು ಕೈಲ 6 6 8 6.0625 ಆದ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಪ್ರಶ್ನೆ 7 12 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ತ್ರಿಜ್ಯ ಎಷ್ಟದ ರೀ 12 ಸೆಂಟಿಮೀಟರ್ R = 12 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತ 12 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂತಹ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನ ಉಂಟು ಮಾಡ್ತಂತ ಜಾ ಏನು ಮಾಡ್ತದಂತ ರೀ ಕೇಂದ್ರದಲ್ಲಿ 120 ಡಿಗ್ರಿ ಎ ಬಿ ಅಂತಕ್ಕಂಥದ್ದು ಒಂದು ಜಾ ಈ ಎ ಬಿ ಇಂದ ನಾನೇನು ಮಾಡ್ತಿದ್ದೀನಿ ಅಂತಂದ್ರೆ ವೃತ್ತ ಕೇಂದ್ರಕ್ಕೆ ತ್ರಿಜ್ಯಗಳನ್ನು ಕೂಡಿಸ್ತಾ ಇದ್ದೀನಿ ಕೂಡಿಸಿದಾಗ ಎಷ್ಟು ಡಿಗ್ರಿ ಉಂಟು ಮಾಡ್ತದ 120 ಡಿಗ್ರಿ ಕೋನ ಉಂಟು ಮಾಡ್ತದೆ. ಮುಂದೆ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಬೇಕಂತ ವೃತ್ತಖಂಡದ ವಿಸ್ತೀರ್ಣ ಉಂಟಾದ ಯಾವುದು ಇದು ಎ ಪಿ ಬಿ ಇದ್ರ ವಿಸ್ತೀರ್ಣ ಕಂಡುಹಿಡಬೇಕು ಒಂದೇದು. ಎರಡನೇದು ಏನಪ್ಪ ಅಂತಂದ್ರೆ ಡೋರ್ ಕ್ಲೋಸ್ ಮಾಡ್ಬಿಟ್ಟಂಗೆ ಎರಡನೇದಲ್ಲಿ ಒಂದೇ ಅಲ್ಲ ಅದಿಲ್ಲ ಇಲ್ಲೇನು ದತ್ತ ಏನು ಕೊಟ್ಟಿದ್ದಾರೆ ಅವರು ಪೈನ ಬೆಲೆ ಕೊಟ್ಟಿದ್ದಾರೆ ಎಷ್ಟದ ಪೈ 3.14 ಮುಂದೆ √3ನ ಬೆಲೆ ಕೊಟ್ಟಿದ್ದಾರೆ ಎಷ್ಟು 1.73 ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಬೇಕು ನಾವು ಎ ಪಿ ಬಿ ಲಘು ವೃತ್ತಖಂಡ ಏನಿದು ಎ ಪಿ ಬಿ ವಿಸ್ತೀರ್ಣ = ಕ್ವಶನ್ ಲಘು ವೃತ್ತಖಂಡ ಎ ಪಿ ಬಿ ವಿಸ್ತೀರ್ಣ ಎ ಪಿ ಬಿ ವಿಸ್ತೀರ್ಣ ಕಂಡುಹಿಡಬೇಕಂತಂದ್ರೆ ನಾವೇನು ಮಾಡಬೇಕು ಒಂದು ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ಇದರೊಳಗೆ ಏನು ಮೈನಸ್ ಮಾಡಬೇಕು ಎಷ್ಟು ತನಕ ಹೇಳಿದ್ದೀನಿ ಅದೇ ಲೆಕ್ಕನೇ ಮಾಡ್ತೀವಿ 4ನೇ ಲೆಕ್ಕ ಇದು ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಮಾಡ್ತೀವಿ ಅದ್ರೊಳಗೆ ಏನು ಮೈನಸ್ ಮಾಡ್ಬೇಕಂತ ಹೇಳ್ತೀನಿ ನಿನಗೆ ಮತ್ತು ಅಷ್ಟು ಹೇಳೋಕ್ಕಾಗಂಗಿಲ್ಲ ಅಂತಂದ್ರೆ ಹೋಗಿ ಸಣ್ಣ ಚರಿಗೆ ಒಳಗೆ ಮುಳುಗಿ ಸಾಯಿರಿ ಹಿಂಗೆ ಅರ್ಥ ಆಯ್ತಾ ಓಕೆ ಓ ಎ ಪಿ ಬಿ ವಿಸ್ತೀರ್ಣದೊಳಗೆ ಏನು ಮೈನಸ್ ಮಾಡ್ತೀಯಾ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಮೈನಸ್ ಮಾಡ್ತೀಯ ತ್ರಿಭುಜದ ವಿಸ್ತೀರ್ಣ ಮೇನ್ ಇಲ್ಲಿ ಯಾಕೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತದ ಆದರೆ ತ್ರಿಭುಜದ ವಿಸ್ತೀರ್ಣ ಮಾಡ್ಬೇಕಂತಂದ್ರೆ ಇದು ಯಾವುದಲ್ಲ ಇದು ಲಂಬಕೋನ ತ್ರಿಭುಜ ಅಲ್ಲ ಲಂಬಕೋನ ತ್ರಿಭುಜ ಏನು ಮಾಡ್ತಿದ್ದಿ ಇದನ್ನು ಬಾಹು ತೋತಿದ್ದಿ ಇದನ್ನು ಎತ್ತರ ತೋತಿದ್ದಿ ಏನು ಪಾದ ಮತ್ತು ಎತ್ತರ ತೊಗೊಂತಿದ್ದಿ ಆದರೆ ಇದು ಲಂಬಕೋನ ತ್ರಿಭುಜ ಅಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಇದು 120 ಡಿಗ್ರಿ ಕೋನ ಇದ್ದಿದ್ದನ್ನು ನಾನಿಲ್ಲಿ ಕೋನಾರ್ಧವನ್ನು ರೆಡಿ ಮಾಡ್ಕೊತೀನಿ ಓ ಡಿ ಅಂತಕ್ಕಂಥದ್ದು ಏನಪ್ಪ ಇದು ಕೋನಾರ್ಧ ಮತ್ತು ಎ ಬಿಗೆ ಲಂಬ ಏನಪ್ಪ ಓ ಡಿ ಕೋನಾರ್ಧ ಅಂದರೆ ಈ ಕೋನವನ್ನು ಅರ್ಧ ಮಾಡತ್ತದ ಯಾವುದು ಎ ಓ ಬಿ ಕೋನವನ್ನು ಅರ್ಧ ಮಾಡ್ತದೆ 120 ಅರ್ಧ ಅಂದ್ರೆ ಎಷ್ಟು ಇಲ್ಲಿ ಎಷ್ಟು ಬರಲಿ 60 ಡಿಗ್ರಿ ಬರಲ್ಲ ಈ ಕಡೆ ಸೈಡ್ ಏನು ಬರಲಿ 60 ಡಿಗ್ರಿ ಬರ್ತೀನಿ ಇದು 90 ಡಿಗ್ರಿನಾ ಇದು 60 ಡಿಗ್ರಿ ಇದೆಷ್ಟು ಇರ್ತದೆ 30 ಎಷ್ಟಪ್ಪ ಇದು 30 ಡಿಗ್ರಿ ಅರ್ಥ ಆಯ್ತಾ ಮೊದಲನೇದಾಗಿ ಏನು ಬರ್ತೀನಿ ಅಂತಂದ್ರೆ ದತ್ತ ತೊಗೊಂಡಿವಿ ನಾವು ಇಲ್ಲೆಲ್ಲ ಇಲ್ಲಿ ಓ ಡಿ ಲಂಬ ಎ ಬಿ ಆಗುವಂತೆ ಕೋನಾರ್ಧ ಯಾವ ತೊಗೊಂಡಿವಪ್ಪ ಓ ಡಿಯನ್ನು ರಚಿಸಲಾಗಿದೆ ಹೆಂಗ ಓ ಡಿ ಎ ಬಿಗೆ ಲಂಬ ಇದೆ ನಂಬರ್ 1 ನಂಬರ್ 2 ಇದು ಕೋನಾರ್ಧ ಇದೆ ಕೋನಾರ್ಧ ಅಂತಂದಾಗ ಡಿ ಒ ಬಿ ಕೋನ ಎಷ್ಟಾಗ್ತದ ಡಿ ಒ ಬಿ 60 ಡಿಗ್ರಿ ಆಗ್ತದೇನಾಗಲ್ಲ ಹಾಂ ಕೋನ ಎ ಓ ಡಿ = ಕೋನ ಡಿ ಒ ಬಿ ಎಷ್ಟು ಡಿಗ್ರಿ 60 ಡಿಗ್ರಿ ಯಾಕೆ 60 ಡಿಗ್ರಿ ಒಟ್ಟಾರೆ 180 ಅರ್ಧ ಮಾಡಿದ್ರೆ ಈ ಕಡೆ 60 ಕಡೆ 60 ತಿಳಿತಾ
ಈಗ ಸಣ್ಣ ತ್ರಿಭುಜ ತೊಗೊಂತೀನಿ, ಯಾವುದು? ಓ ಡಿ ಬಿ. ನನಗೆ ಬೇಕಾಗಿದ್ದೇನು? ಪಾದ ಬೇಕು. ಏನು ಬೇಕು ರೀ? ಪಾದ ಬೇಕು. ಆಮೇಲೆ ಏನು ಬೇಕು? ಎತ್ತರ ಬೇಕು. ನಮಗೆ ಪಾದನೂ ಗೊತ್ತಿಲ್ಲ, ಎತ್ತರನೂ ಗೊತ್ತಿಲ್ಲ, ತಿಳಿತು? ಆದರೆ ಕೋನ ಗೊತ್ತಾಗ್ತದೆ. ಈಗ ಯಾವ ತ್ರಿಭುಜ ತೊಗೊಂತೀನಿ? ಓ ಡಿ ಬಿ ತ್ರಿಭುಜ. ಓ ಡಿ ಬಿ ನಲ್ಲಿ ಎಲ್ಲ ಕೋನಗಳು ಬರ್ತೀನಿ ನೋಡಿ. ಈಗ ಕೋನ ಓ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180. ಕೋನ ಓ ಅಂತಂದಾಗ ಯಾವುದು? ಈ 60 ಡಿಗ್ರಿ ತೊಗೋಬೇಕಾಗ್ತದೆ. ಯಾಕಂದ್ರೆ ನಾನು ತೊಗೊಂಡಿದ್ದು ಓ ಡಿ ಬಿ ತ್ರಿಭುಜ, ಹಾಗಾಗಿ 60 ಡಿಗ್ರಿ ತೊಗೊಳ್ಳೋದು. ಪ್ಲಸ್ ಡಿ ಕೋನ 90 ಡಿಗ್ರಿ ಪ್ಲಸ್ ಬಿ ಅಂತಂದ್ರೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 180 ಡಿಗ್ರಿ. 60 ಪ್ಲಸ್ 90 120 ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 150 ಇಸ್ ಈಕ್ವಲ್ ಟು ಎಷ್ಟಪ್ಪ? 180. ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗ್ತದೆ? ಕೋನ ಬಿ ಇಸ್ ಈಕ್ವಲ್ ಟು 180 ಮೈನಸ್ 150 ಡಿಗ್ರಿ. ಆದ್ದರಿಂದ ಕೋನ ಬಿ ಅಂದರೆ ಎಷ್ಟು ಬಂತು ರೀ? 30 ಡಿಗ್ರಿ ಬಂತು. ಕೋನ ಬಿ 30 ಡಿಗ್ರಿ ಬಂತ? ನಿಮಗೊಂದು ಪಾಠ ಬರ್ತದ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಹೇಳಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗಡೆ ನಮಗೆ ಕೋನ ಗೊತ್ತಿದ್ದರೆ ಮತ್ತು ಒಂದು ಬಾಹುವಿನ ಅಳತೆ ಗೊತ್ತಿದ್ದರೆ ಉಳಿದೆರಡು ಬಾಹುಗಳ ಅಳತೆಯನ್ನು ಕಂಡುಹಿಡಿಬೋದು ನಾವು. ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ನಮಗೆ ಒಂದು ಕೋನ ಮತ್ತು ಒಂದು ಬಾಹು ಎರಡೇ ಸಾಕು. ಒಂದು ಕೋನ ಒಂದು ಬಾಹು ಗೊತ್ತಿತ್ತಂದ್ರೆ ನಾವೇನು ಕಂಡುಹಿಡಿಬೋದಂತ? ಉಳಿದೆರಡು ಬಾಹುಗಳು ಕಂಡುಹಿಡಿಬೋದಂತ. ಉಳಿದೆರಡು ಬಾಹುಗಳು ಯಾವ? ಇಲ್ಲಿ ಓ ಡಿ ಮತ್ತು ಡಿ ಬಿ ಇವೆರಡು ಕಂಡುಹಿಡಿಬೋದು. ಓ ಡಿ ಅಂದರೆ ಎತ್ತರ ಆಗ್ತದ, ಡಿ ಬಿ ಇದ್ದಷ್ಟು ಎ ಡಿ ಇರ್ತದ. ಪರ್ಪೆಂಡಿಕ್ಯುಲರ್ ಮಾಡ್ತೀವಿ ನಾವು. ಡಿ ಬಿ ಇದ್ದಷ್ಟು ಎ ಡಿ ಅಂತಂದ್ರೆ ಡಿ ಬಿ ಪ್ಲಸ್ ಎ ಡಿ ಕೂಡಿಸಿ ನನಗೆ ಪಾದನ ಸಿಕ್ಬಿಡ್ತದ. ಅಂದ್ರೆ ನಾ ಏನು ಅಪ್ಲೈ ಮಾಡ್ಬೇಕು? ಈಗ ತ್ರಿಕೋನಮಿತಿಯ ಪ್ರಸ್ತಾವನೆ ಅಪ್ಲೈ ಮಾಡಬೇಕು. ಆ ಪಾಠದ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು, ಅದನ್ನು ನೀವು ನೋಡಿ ಕಲಿಬೋದು. ಇಲ್ಲ ಸದ್ಯಕ್ಕೆ ಏನು ತಿಳ್ಕೊಂಬಿಡ್ರಿ ಅಂತಂದ್ರೆ, ಯಾವುದೇ ಒಂದು ತ್ರಿಭುಜ ಅದ, ಏನು ತೊಗೋತೀನಿ ಅಂತಂದ್ರೆ ತ್ರಿಭುಜ ಓ ಡಿ ಬಿ ನಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓ ಡಿ ಬಿ ಒಳಗೆ ಕೋನ ಡಿ ಈಕ್ವಲ್ ಟು ಏನಪ್ಪ? 90 ಡಿಗ್ರಿ. ಆ ತ್ರಿಭುಜವನ್ನು ನಾನು ತೆಗಿತೀನಿ ನೋಡಿ. ಇಲ್ಲಿ ಈ ಥರ ಇದೆಯಾ? ಇದು 90 ಡಿಗ್ರಿನಾ? ಇದೇನಪ್ಪ? ಡಿ ಬಿ ಓ. ಇಲ್ಲಿ ಒಂದು ಕೋನ ಇದೆ, ಇದಕ್ಕೆ ನಾವು ತೀಟಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದು ಎಷ್ಟು ಡಿಗ್ರಿ ಬಂದಿದೆ? ಆಲ್ರೆಡಿ ಎಷ್ಟು ಬಂದೈತಿ? ಕಿಲ್ಲದ ನೋಡಿಗ 30 ಡಿಗ್ರಿ ಬಂದೈತಿ. ಈ ಕೋನದ ಅಭಿಮುಖ ಇರ್ತದಲ್ಲ, ಇದಕ್ಕೆ ಅಭಿಮುಖ ಬಾಹು ಅಂತ ಕರಿತೀವಿ. ಅಭಿಮುಖ ಬಾಹು. ಈ ಕೋನದ ಅಭಿಮುಖ ಇದಕ್ಕೆ ಅಭಿಮುಖ ಬಾಹು. ಆಮೇಲೆ ಈ ತ್ರಿಭುಜ ಲಂಬಕೋನ ತ್ರಿಭುಜದೊಳಗೆ ಲಂಬ ಅದಿಲ್ಲ, ಇಲ್ಲಿ ಲಂಬದ ಅಭಿಮುಖ ಇರ್ತದಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ವಿಕರ್ಣ ಅಂತೀವಿ. ಏನಂತೀವಿ ರೀ? ವಿಕರ್ಣ. ದತ್ತ ಕೋನದ ವಿರುದ್ಧ ಇರೋದು ಅಭಿಮುಖ, ಲಂಬದ ವಿರುದ್ಧ ಇರೋದು ವಿಕರ್ಣ. ಉಳಿದಿದ್ದು ಯಾವುದು ಉಳಿತದೆ ಅದಕ್ಕೆ ಪಾರ್ಶ್ವ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾರ್ಶ್ವ ಬಾಹು. ಅರ್ಥ ಆಯ್ತಾ? ಕೋನಕ್ಕೆ ವಿರುದ್ಧ ಅಭಿಮುಖ ಬಾಹು, ಆಮೇಲೆ ಲಂಬಕ್ಕೆ ವಿರುದ್ಧ ವಿಕರ್ಣ, ಉಳಿದಿದ್ದು ಪಾರ್ಶ್ವ ಬಾಹು. ತಿಳಿತು? ನಮಗೆ ಬೇಕಾಗಿದ್ದೇನು? ಪಾರ್ಶ್ವ ಬಾಹು ಬೇಕು, ಅಭಿಮುಖ ಬಾಹುನೂ ಬೇಕು. ಗೊತ್ತಿದ್ದೇನದ? ವಿಕರ್ಣ ಗೊತ್ತದ, ಕೋನ ಗೊತ್ತದ. ಒಂದು ಸೂತ್ರ ಬರ್ತದ, ಅಭಿಮುಖ ಬಾಹು ಭಾಗಲೆ ವಿಕರ್ಣ ಇಸ್ ಈಕ್ವಲ್ ಟು ಸೈನ್ ಟೀಟಾ ಅಂತ ಹೇಳಕ್ಕೆ. ಏನು ಸೂತ್ರಪ್ಪ? ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ವಿಕರ್ಣ ಅಂತ ಹೇಳಕ್ಕೆ. ವಿಕರ್ಣ ಅಂತೆ. ಸೈನ್ ಟೀಟಾ ಅಂದರೆ ಎಷ್ಟು ಕೋನದ? ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಏನದ? ಓಡಿನ ಓಡಿ ಭಾಗಲೆ ವಿಕರ್ಣ ಅಂದರೆ ಏನದಪ್ಪ? ಓ ಬಿ. ಓ ಬಿ ವಿಕರ್ಣ ಎಷ್ಟದ? ಉದ್ದ ಎಷ್ಟದ? 12 ಸೆಂಟಿ. ಎಷ್ಟು ಬರೀಲಿ ಇಲ್ಲಿ? 12 ಅಂತ ಬರಿತೀನಿ. ಅರ್ಥ ಆಗತ್ತ ನಿಮ್ಗೆ? ತಿಳಕತ್ತೇನಿಲ್ಲ? ಓಕೆ. ಸೈನ್ 30 ಡಿಗ್ರಿಗೆ ಒಂದು ಬೆಲೆ ಕೊಟ್ಟಿದ್ದೀವಿ ನಾವು. ಆ ಪಾಠಗಳು ಬರ್ತದ. ಆ ಪಾಠಗಳು ಬಂದಾಗ ನಾನು ಹೇಳ್ತೀನಿ ಯಾಕೆ ಬೆಲೆ ಬಂತು, ಹೆಂಗೆ ಬೆಲೆ ಬಂತು, ಯಾವಾಗ ಬೆಲೆ ಬಂತು, ಯಾರು ಕಳಿಸಿದ್ರು, ಯಾರು ತೊಗೊಂಡ್ರು, ಯಾರು ಬರೆದ್ರು, ಯಾರು ಬಿಟ್ಟರು, ಎಲ್ಲ ಪಾಠನ ಹೇಳ್ತೀನಿ ನಿಮ್ಗೆ ಇನ್ನೊಂದು ಸಾರಿ. ಈಗ ಸೈನ್ 30 ಡಿಗ್ರಿ ಬೆಲೆ 1/2 ಎಷ್ಟಪ್ಪ? 1/2. ಸೈನ್ 30 ಡಿಗ್ರಿ 1/2 ಇಸ್ ಈಕ್ವಲ್ ಟು ಓ ಡಿ ಭಾಗಲೆ ಎಷ್ಟು? 12. ಭಾಗಾಕಾರ ಈ ಕಡೆ ಬಂದಾಗ ಏನಾಗ್ತದೆ? ಮ್ಯಾಗ ಹೋಗಿ ಗುಣಾಕಾರ. 12 ಭಾಗಲೆ 2 ಇಸ್ ಈಕ್ವಲ್ ಟು ಓ ಡಿ. 2 1 2 6. ಆದ್ದರಿಂದ ಓ ಡಿ ಎಷ್ಟು ಬಂತು? 6 ಸೆಂಟಿಮೀಟ್ರ್. ಇದು ಎತ್ತರನ? ಹೌದಿಲ್ಲ? ನಮ್ಗೆ ಎತ್ತರ ಸಿಕ್ತು. ಈಗ ನಮಗೆ ಈ ಭಾಗ ತೊಗೊಳ್ಳಿ, ಡಿ ಬಿ. ಡಿ ಬಿ ಅಂದರೆ ಏನದು? ಪಾರ್ಶ್ವ ಬಾಹು.
ಭಾಗಲೆ ವಿಕರ್ಣ. ಪಾರ್ಶ್ವಬಾಹು ಭಾಗಲೆ ವಿಕರ್ಣ ಅಂದರೆ ಕಾಸ್ ಥೀಟಾ. ಏನಪ್ಪ ಸೂತ್ರ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಭಾಗಲೆ ವಿಕರ್ಣ. ಪಾರ್ಶ್ವಬಾಹು ಭಾಗಲೆ ಕಾಸ್ ಥೀಟಾನ ಬೆಲೆ ಎಷ್ಟದ? 30 ಡಿಗ್ರಿ. ಪಾರ್ಶ್ವಬಾಹು ಅಂತಂದ್ರೆ ಏನು ಡಿ ಬಿನ? ಹೌದನಿಲ್ಲ, ಡಿ ಬಿ ಭಾಗಲೆ ವಿಕರ್ಣ ಎಷ್ಟದ? 12. ಕಾಸ್ ಥೀಟಾನ ಬೆಲೆ ಕಾಸ್ 30 ಡಿಗ್ರಿ ಅಂತಂದ್ರೆ √3 ಡಿವೈಡೆಡ್ ಬೈ 2. ಕಾಸ್ 30 ಡಿಗ್ರಿ ಎಷ್ಟಪ್ಪ? √3 ಡಿವೈಡೆಡ್ ಬೈ 2. ಕಾಸ್ 30 ಡಿಗ್ರಿ ಏನು ಬರಲಿ ಇಲ್ಲಿ? √3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಡಿ ಬಿ ಡಿವೈಡೆಡ್ ಬೈ 12. ಡಿವಿಷನ್ ಇದಕ್ಕೆ ಬಂದಾಗ ಏನಾಗ್ತದ? ಗುಣ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಅಂದ್ರೆ 12√3 ಭಾಗಲೆ ಏನು ಬರಲಪ್ಪ? 2. ಇಲ್ಲಿ ಭಾಗಕಾರ ಈ ಕಡೆ ಬಂದಾಗ ಗುಣಾಕಾರ ಆಯಿತು. ಇಸ್ ಈಕ್ವಲ್ ಟು ಏನು ಬರಲಿ? ಡಿ ಬಿ 2 ಒಂದಲೇ. ಆದ್ದರಿಂದ ಡಿ ಬಿ ಅಂದರೆ ಎಷ್ಟು ಬಂತು? 6√3 ಸೆಂಟಿಮೀಟರ್. ಡಿ ಬಿ ಸಿಗ್ತಾ ನಮಗೆ. ಆದ್ರೆ ಪಾದ ಅಂತಂದಾಗ ಈಗೇನು ಮಾಡೋಣ ಅಂತಂದ್ರೆ, ಈಗ ತ್ರಿಭುಜ, ದೊಡ್ಡ ತ್ರಿಭುಜ ಅಂತ ತಗೊಳ್ಳೋಣ. ಓ ಎ ಬಿ ನಲ್ಲಿ ಪಾದ ಯಾವುದು? ಸಾರಿ, ಎತ್ತರ ಯಾವುದು? ಓ ಡಿ. ಪಾದ ಯಾವುದು? ಎ ಬಿನ. ಎ ಬಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಡಿ ಬಿನ. ಯಾಕೆ? ಇದು ಪರ್ಪೆಂಡಿಕ್ಯುಲರ್ ಐತಿ. ಓಕೆ, ಎ ಬಿ ಇಸ್ ಈಕ್ವಲ್ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ಯಾಕಿದು? ಯಾಕಂತಂದರೆ ವೃತ್ತ ಕೇಂದ್ರದಿಂದ ಎಳೆದ ಅಥವಾ ಜಾಗೆ ಎಳೆದ ಜಾಗೆ ಎಳೆದ ಲಂಬ ಏನು ಮಾಡ್ತದ? ಎ ಬಿಯನ್ನು ಅರ್ಧ ಮಾಡಿಸುತ್ತೆ. ಹೌದಲ್ಪ? ಜಾವನ್ನು ಅರ್ಧಿಸುತ್ತದೆ. ಇದು 9ನೇ ತರಗತಿಯ ಒಂದು ಸೂತ್ರ ಅಥವಾ ಒಂದು ಪ್ರಮೇಯ. ಅರ್ಧಿಸುತ್ತದೆ. ಹೇಳ್ತೀನಿ ನೋಡಿ ಇಲ್ಲಿ. ಈ ವೃತ್ತ ಕೇಂದ್ರದಿಂದ ಜಾಗೆ ಎಳೆದಂಥ ಲಂಬ ಇರ್ತದಲ್ಲ, ಈ ಲಂಬ ಯಾವಾಗಲೂ ಜಾವನ್ನು ಅರ್ಧ ಮಾಡ್ತದಂತ 9ನೇ ಕಲ್ತೀವಿ. ಅಂದರೆ ಯಾವುದಕ್ಕೆ ಯಾವ್ದು ಈಕ್ವಲ್ ಆಯಿತು? ಎ ಡಿಗೆ ಡಿ ಬಿ ಈಕ್ವಲ್ ಆಯಿತು. ನಮಗೆ ಬೇಕಾಗಿದ್ದು ಎ ಬಿ, ಹೌದಿಲ್ಲ? ನಮಗೆ ಬೇಕಾಗಿದ್ದೇನು? ಆದ್ದರಿಂದ ಎ ಬಿ ನಮಗೆ ಬೇಕಾಗಿದ್ದು ಎ ಬಿ. ಎ ಬಿ ಅಂದ್ರೆ ಏನು ಕೂಡಿಸಿದ್ರೆ ಎ ಬಿ ಆಗ್ತದ? ಎ ಡಿ ಪ್ಲಸ್ ಡಿ ಬಿ. ಎ ಡಿ ಪ್ಲಸ್ ಡಿ ಬಿ. ಎ ಡಿ ಅಂತಂದ್ರೆ ಎಷ್ಟು ಬಂದೈತೆ ಆನ್ಸರ? ಡಿ ಬಿ ಅಂದಂಗೆಲ್ಲ ಎಷ್ಟದ? 6√3 ಪ್ಲಸ್ 6√3. ಸರಿಯಾ? 6 + 6 12√3. ಏನಿದು? ಎ ಬಿ. ಏನಪ್ಪ ಇದು? ಎ ಬಿ. ಪಾದ ಸಿಕ್ತು ಪಾದ. ನನಗೆ ಬೇಕಾಗಿದ್ದೇನು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದು ಇಲ್ಲ, ಸಾರಿ, ತ್ರಿಜ್ಯಾಂತರ ಅಲ್ಲ, ಲಘುವೃತ್ತ ಖಂಡದ ವಿಸ್ತೀರ್ಣ ಬೇಕು. ಅದಕ್ಕೇನು ಮಾಡ್ಬೇಕು ನಾನು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗಡೆ ಬನ್ನನ್ನು ಮೈನಸ್ ಮಾಡಬೇಕು. ಅದು ನನಗೇನು ಸಿಗ್ತದೆ? ಕ್ರೀಮ್ ಸಿಗ್ತದೆ. ತಿಳಿತಾ? ಕ್ರೀಮ್ ಸಿಗಬೇಕಂತಂದ್ರೆ ಒಟ್ಟು ವಿಸ್ತೀರ್ಣ ಈ ಭಾಗದ್ದು ಮೈನಸ್ ಬನ್ ವಿಸ್ತೀರ್ಣ ಮಾಡಿದಾಗ ಇದು ಸಿಗ್ತೈತೆ. ಬರೀಲ್ಲ? ಏನು ಬರಲಿ? ಲಘು ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಯಾವುದು? ಓ ಎ ಪಿ ಬಿ ಮೈನಸ್ ವಿಸ್ತೀರ್ಣ ಯಾವುದು? ತ್ರಿಭುಜ ಓ ಎ ಬಿ ಇಸ್ ಈಕ್ವಲ್ ಟು ಓ ಎ ಪಿ ಬಿ ಅಂತಂದ್ರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr² ಮೈನಸ್ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಅರ್ಧ ಪಾದ ಅಂದರೆ ಯಾವ ತೊಳಿ ಹೇಳು? ಪಾದ ಎ ಬಿಯ. ಎತ್ತರ ಯಾವ ತೊಳಿ? ಓ ಡಿ ತೊಳಿ. ಇಸ್ ಈಕ್ವಲ್ ಟು ಥೀಟಾನ ಬೆಲೆ ಎಷ್ಟದು ಹೇಳು? ಕಿಲಿ ದೊಡ್ಡದು 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಪೈನ ಬೆಲೆ ಕೊಟ್ಟಿದ್ದಾರಾ? ಎಷ್ಟದ? 3.14. 3.14. ಆರ್ ಅಂದರೆ ಎಷ್ಟೈತಿ? 12 ಸ್ಕ್ವೇರ್ ಬರ್ಬಿಡ್ಲ ಮೈನಸ್ ಅರ್ಧ ಗುಂಡ್ಲೆ ಪಾದ ಎಷ್ಟದ್ರಿ? ಎ ಬಿ 12√3 ಬರ್ದಿದ್ದು ಕಾಣ್ತಾ ಇದೆಯಲ್ಲ ನೋಡ್ರಪ್ಪ. 12√3 ಗುಂಡ್ಲೆ ಎತ್ತರ 6 ಸೆಂಟಿಮೀಟರ್ ಅದ. 6 ಸೆಂಟಿಮೀಟರ್. ನೆಕ್ಸ್ಟ್ 2 ಒಂದ್ಲೆ 2 6ಲೆ 0 0 12 ಒಂದ್ಲೆ 12 3ಲೆ. ನೆಕ್ಸ್ಟ್ ಏನದ? ಇದು 12 ಗುಂಡ್ಲೆ 12 ಬರ್ಕೊಳ್ಳೋಣ ಇಲ್ಲೇ. 12 ಗುಂಡ್ಲೆ 12 3 ಒಂದ್ಲೆ 3 4ಲೆ 12. ಸರಿನಾ? ಓಕೆ, ಮುಂದೆ ನೋಡೋಣ. ಇಸ್ ಈಕ್ವಲ್ ಟು 12 4ಲೆ ಎಷ್ಟಪ್ಪ? 48. ಗುಣಾಕಾರ ಎಷ್ಟು? 3.14 ಮೈನಸ್ 6 6ಲೆ ಎಷ್ಟು ರೀ?
36 ಗುಣಾಕಾರ √3 ಬೆಲೆ ಎಷ್ಟು 1.73 ಇಸ್ ಈಕ್ವಲ್ ಟು 48 ನಾಲ್ಕಲೇ ಮಾಡ್ತೀನಿ ಈಗ ನಾನು 4 ನಾಲ್ಕಲೇ 16 ಒಂದು 0 ಕೊಟ್ರೆ 160 ನೆಕ್ಸ್ಟ್ ಏನದ 8 ನಾಲ್ಕಲೇ 32 160 32 192 ಕೈಲ ಬತ್ತು 19 48 ಒಂದಲೇ 48 20 ಕೂಡಿಸಿದ್ರೆ ಎಷ್ಟಾಗ್ತದೆ 48 ಒಂದಲ್ಲಿ 48 20 ಕೂಡಿಸಿದ್ರೆ 68 ಒಂದು ಕಮ್ಮಿ ಮಾಡಿದ್ರೆ 67 ಯಾಕೆ 20 ಕೂಡಿಸಾಯ್ತಿಲ್ಲ 19 ಕೂಡಿಸಾಯ್ತೀವಿ ನಾವು ಇಲ್ಲಿ ಅಂದ್ರೆ ಎಷ್ಟು ಬಂತು 67 ಕೈಲ ಬಂತು 6 ಆಮೇಲೆ 48 ಮೂರಲೇ ಅದಲ್ಲಿ 4 ಮೂರಲೇ 12 120 8 ಮೂರಲೇ 24 120 24 ಕೂಡಿಸು 144 ಮುಂದೆ 6 ಕೂಡಿಸೋದಕ್ಕೆ 150 150 ಎಷ್ಟು ಬಿಟ್ಟು ಪಾಯಿಂಟ್ 2 ಬಿಟ್ಟು ಮೈನಸ್ 36 ಮೂರಲೇ 3 ಮೂರಲೇ 9 90 6 ಮೂರಲೇ 18 108 ಎಷ್ಟು 108 ಕೈಲ ಬತ್ತು 10 ನೆಕ್ಸ್ಟ್ 3 ಒಳ್ಳೆ 21 210 ನೆಕ್ಸ್ಟ್ 6 ಒಳ್ಳೆ 42 210 42 252 252 ಮ್ಯಾಗ ಒಂದು 10 262 262 ಕೈಲ ಬತ್ತು 26 ಈಗ 262 ನೆಕ್ಸ್ಟ್ 36 ಒಂದಲೇ 36 26 ಕೂಡಿಸು 56 62 ಎಷ್ಟಪ್ಪ 62 ಎಷ್ಟು ಬಿಟ್ಟು ಬಿಂದು ಅದ 2 ಬಿಟ್ಟು ಬಿಂದು ಇಸ್ ಈಕ್ವಲ್ ಟು ಈಗ 2 8 ಹೋಗಂಗಿಲ್ಲ ಕೈಲ ತೊಗೊಂಡ್ರೆ 12 8 ಹೋದಷ್ಟಿತ್ತು 4 ನೆಕ್ಸ್ಟ್ 7 ಒಳಗೆ 3 ಹೋದ್ರೆ 4 ಪಾಯಿಂಟ್ 0 ಒಳಗೆ 2 ಹೋಗಂಗಿಲ್ಲ ಕೈಲ 10 8 ಉಳಿತು ನೆಕ್ಸ್ಟ್ 15 ಇದು 15 ಒಳಗೆ 7 ಹೋದ್ರೆ 8 88.44 ಸೆಂಟಿಮೀಟರ್ ಸ್ಕ್ವೇರ್ ಏನಿದು ಚಿನ್ನು ಏನು ಲಘು ವೃತ್ತಖಂಡದ ವಿಸ್ತೀರ್ಣ ಕರೆಕ್ಟ್ ಇತ್ತಂದ್ರೆ ಬರ್ಕೋ ಇಲ್ಲ ಅಂದ್ರೆ ಬರ್ಕೊಳಕ್ಕೆ ಹೋಗಬೇಡ ಪ್ರಶ್ನೆ 8 15 ಮೀಟರ್ ಬಾಹು ಇರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕುದುರೆಯನ್ನು ಕಟ್ಟಿದ್ದಾರೆ ಇದು ಕುದುರೆ ಥರ ಇದೆ ಅಂತ ತಿಳ್ಕೊಳ್ರಿ ನನಗೂ ಗೊತ್ತೈತೆ ಅದು ಕುದುರೆ ಅಲ್ಲ ಅಂತ ಹೇಳಿಕೆ ಅದು ತಿಳ್ಕೊಳ್ರಿ ಸರಿನಾ ಈ ಕುದುರೆಯನ್ನು ಕಟ್ಟಿದರೆ ಎಷ್ಟು ಮೀಟರ್ ಉದ್ದದ ಹಗ್ಗ 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾರೆ ಅವರು ಈಗ ಒಂದು ಮೂಲೆ ಅಂತಂದ್ರೆ ಚೌಕಾಕಾರದ ಮೂಲೆ ಅಂತಂದಾಗ ಇದು ಎಷ್ಟು ಡಿಗ್ರಿ ಇರ್ತದ 90 ಡಿಗ್ರಿ ಇರ್ತದೆ ಆಮೇಲೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ r = 5 ಮೀಟರ್ ತ್ರಿಜ್ಯ ಕೊಟ್ಟಿದ್ದಾರೆ ನಾವೇನು ಮಾಡೋಕೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಬೇಕಾ ಆ ಒಂದು ಕುದುರೆಯು ಮೇಯಬೇಕಾದ ಅಥವಾ ಮೇಯಬಹುದಾದ ಹುಲ್ಲಿನ ವಿಸ್ತೀರ್ಣ ಕುದುರೆಯು 5 ಮೀಟರ್ ಹಗ್ಗದಿಂದ ಉಂಟಾದ ಹುಲ್ಲಿನ ಮೈದಾನವನ್ನು ಮೇಯಬಹುದಾದ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೋಡಿರಿ ಮಕ್ಕಳೇ ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ನಾನು ಏನಂತ APQR ಹೌದಿಲ್ರಿ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ APQR ಇದು ವಿಸ್ತೀರ್ಣ ಕಂಡು ಹಿಡ್ಬಿಟ್ಟು ಅಂದ್ರೆ ಒಂದು ಭಾಗ ಮುಗಿದು ಹೋಗ್ಬಿಡ್ತದೆ ಸರಿಯಾ ಹಾಂ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಹೇಳ್ರಿ θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². θ ಅಂದರೆ ಎಷ್ಟು ಡಿಗ್ರಿ ಅದಿಲ್ಲಿ 90 ಡಿಗ್ರಿ ಆದನಿಲ್ಲೋ θ = 90 ಭಾಗಲೇ 360 ಇಂಟು ಪೈನ ಬೆಲೆ ಏನಾದರೂ ಕೊಟ್ಟಿದ್ದಾರಾ ಪೈನ ಬೆಲೆಯನ್ನು ಅವರು ಏನೂ ಕೊಟ್ಟಿಲ್ಲ ಅಂತಂದಾಗ ನಾವೇನು ತಗೋಬೇಕು 22/7 ಗುಣಾಕಾರ ತ್ರಿಜ್ಯ ಎಷ್ಟದ 5 ಗುಂಡ್ಲೆ 0 0 9 1 9 4 ಆಮೇಲೆ 2 2 2 11 ಸರಿಯಾ 11 5 ಸಾರಿ 11 ಈ ಕಡೆ ಅಲ್ಲ 5 5 25 25 10 250 ಮತ್ತೊಂದು 25 275 ಎಷ್ಟು ರೀ
275 ಭಾಗಲೆ 7 2 ಎಷ್ಟು ರೀ 14 14 ಒಂದಲೇ 14 ಇನ್ನು ಎಷ್ಟು ಉಳಿತು 13 135 14 ಎಂಟ್ಲೆ 120 14 ಎಂಟ್ಲೆ ಎಷ್ಟು 126 ಆಮೇಲೆ 14 ರಂಬತ್ಲೆ ಅಲ್ಲ 126 ಅಲ್ಲ 112 14 ಎಂಟ್ಲೆ 112 ಇನ್ನು 15 ಉಳಿತು 14 ಎಳ್ಳೆ 20 ಬರೋಂಗಿಲ್ಲಲ್ಲ 14 ಒಂದಲೇ 14 ಎಷ್ಟು ಉಳಿತು 13 135 ಐತಿಲ್ಲ ಹಾಂ 135 ಬೇಕಾ 14 14 ರಂಬತ್ಲೆ 126 ಅಲ್ಲ 14 ರಂಬತ್ಲೆ 126 135 126 ಹೋದ್ರೆ 9 ಉಳಿತು ಪಾಯಿಂಟ್ ಕೊಟ್ಟರೆ 90 14 6 84 ಎಷ್ಟು ಉಳಿತು 6 ಉಳಿತು 14 4 56 ಚೆಕ್ ಮಾಡಿರಿ ಆನ್ಸರ್ ಇದು ಒಂದೇ ಆನ್ಸರ್ 19.64 ಮೀಟರ್ ಸ್ಕ್ವೇರ್ ಏನಿದು ಮೀಟರ್ ಸ್ಕ್ವೇರ್ ಏನಿದು ಏನಿದು ಹೇಳು ಕುದುರೆಯು ಮೇಯಬಹುದಾದ ಹುಲ್ಲಿನ ವಿಸ್ತೀರ್ಣ 1ನೇ ಭಾಗ ಮುಗಿದು ಎಷ್ಟನೇ ಭಾಗ ಇದು 1ನೇ ಭಾಗ 2ನೇ ಭಾಗದ ಈ ಪ್ರಶ್ನೆಯೊಳಗೆ ನಾವಿನ್ನ ಓದೇ ಇಲ್ಲ ಓದ್ತೀನಿ ನೋಡಿ ಈಗ 2ನೇ ಭಾಗ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ R = 2ನೇ ಕೇಸ್ ಇಲ್ಲಪ್ಪ 2ನೇ ಕೇಸ್ ಒಳಗಡೆ ಇಲ್ಲಿ R ಹಗ್ಗದ ಉದ್ದ ಎಷ್ಟಾಗ್ತದ ಹಗ್ಗದ ಉದ್ದ ಮೊದಲೇನೆಷ್ಟಿತ್ತು R1 = 5 ಮೀಟರ್ ಇದ್ದದ್ದು ಎಷ್ಟಾಯಿತು R2 = 10 ಸೆಂಟಿಮೀಟರ್ ಬರ್ತಲ್ಲ ರೀ ಬರೇ ಮೀಟರ್ ಆಗಿದೆ ಅರ್ಥ ಆಯ್ತಾ 5 ಮೀಟರ್ ಹಗ್ಗ ಇದ್ದಿದ್ದೇನೈತಿ ಈಗ 10 ಮೀಟರ್ ಹಗ್ಗ ಆಯಿತು ಆದ್ದರಿಂದ ಹೆಚ್ಚಿನ ಪ್ರಶ್ನೆಯಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ = ಏನು ಮಾಡಿದ್ವಿ ನಾವು 5 ಮೀಟ್ರ್ ಇದ್ದಿದ್ದು ಎಷ್ಟಾಯ್ತಾ 10 ಮೀಟ್ರ್ ಅಂದ್ರೆ ಹಿಂಗಾಗ್ತದ ಹೌದೇನಿಲ್ಲ 10 ಮೀಟರ್ ಇದು ಒಟ್ಟು ಭಾಗನ 10 ಮೀಟರ್ ಒಟ್ಟು ಭಾಗದೊಳಗೆ ಏನು ಮೈನಸ್ ಮಾಡ್ಬೇಕು ನಾನು 5 ಮೀಟರ್ ಭಾಗ ಮೈನಸ್ ಮಾಡಬೇಕು ಮಾಡಿದಾಗ ಏನು ಸಿಗ್ತದೆ ನನಗೆ ಹೆಚ್ಚಾಗಿ ಇದಾದ್ರೆ ಇದು ಮೇಯ್ದೈತಿಲ್ಲ ಈ ಭಾಗ ನಮಗೆ ಸಿಗ್ತೈತೆ ನಮಗೆ ಕೇಳತ್ತಿದ್ದು ಈ ಭಾಗ ಅಷ್ಟೇ ಏನು ನಾನು ಅಳಕಿಸಿದಲ್ಲ ಇದಿಷ್ಟೇ ಭಾಗ ಕೇಳತ್ತಾರೋ ಮೊದಲು 5 ಮೀಟ್ರ್ ಇದ್ದಾಗ ಇಷ್ಟು ಭಾಗ ತಿಂತಿತ್ತು 10 ಮೀಟ್ರ್ ಆದಾಗ ಇಷ್ಟು ಭಾಗ ತಿಂದ್ಬಿಟ್ಟೈತಿ ಅಂದರೆ ಎಕ್ಸ್ಟ್ರಾ ಎಷ್ಟು ತಿಂದಂಗೆ ಆಯಿತು ಅಂತಂದಂಗೆ ಅರ್ಥ ಆಯ್ತಾ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ತ್ರಿಜ್ಯಾಂತರ ಕಂಡ ಯಾವುದು ಇಲ್ಲಿ OP ಏನು ಬರ್ತಿದ್ದೀನಿ ನೀನು QR ಬರ್ತಿದ್ದಿಲ್ಲ ಇಲ್ಲಿ ಇನ್ನೊಂದು ಬರ್ತೀನಿ ಸಾರಿ APQR ಬರ್ತಿದ್ದಿ ಈಗ ASTU ಅಂತ ತೊಗೊತೀನಿ ASTU APQR ASTU ಯಾವುದ್ರೊಳಗೆ ಯಾವ್ದು ಮೈನಸ್ ಮಾಡ್ಬೇಕು ಈಗ ನಾನು ASTU ಇದ್ರೊಳಗೆ ಏನು ಮೈನಸ್ ಮಾಡಬೇಕು APQR ಮೈನಸ್ ಮಾಡೋದೇನು ಸಿಗ್ತದ ಈ ಭಾಗ ಸಿಗ್ತದಿಲ್ಲ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಸರಿಯಾ ಓಕೆ ಬರಿತೀನಿ ಈಗ ಥೀಟಾ ಡಿವೈಡೆಡ್ ಬೈ ಇಲ್ಲಾಂತಂದ್ರೆ ವಿಸ್ತೀರ್ಣ ಯಾವುದು ASTU ಮೈನಸ್ ವಿಸ್ತೀರ್ಣ APQR ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ R2 ಸ್ಕ್ವೇರ್ R2 ಅದು ತೊಗೊಂಡಿಲ್ಲ 10 ಸೆಂಟಿಮೀಟರ್ ಅಂದ್ರೆ ಮೀಟ್ರ್ ಅಂದ್ರೆ ಮೈನಸ್ ಇದು ವಿಸ್ತೀರ್ಣ ಆಲ್ರೆಡಿ ಬಂದದ 19.64 = ಥೀಟಾನ ಬೆಲೆ ಎಷ್ಟು 90 ಭಾಗಲೆ 360 ಗುಣಾಕಾರ 22 ಭಾಗಲೆ 7 ಗುಣಾಕಾರ 10 ಗುಂಡ್ಲೆ 10 ಮೈನಸ್ 19.64 0 0 9 1 9 4 2 2 2 5 2 1 2 5 ಹೌದೇನಿಲ್ಲೋ ನೆಕ್ಸ್ಟ್ ಏನೇನು ಉಳಿತಪ್ಪ 5 5 25 2 50ಕ್ಕೆ 0 ಕೈಲ ಬತ್ತು 5 22 25 2 50 50 ಪ್ಲಸ್ 5 55 ಭಾಗಲೆ ಎಷ್ಟಪ್ಪ 7 ಅದ ಮತ್ತೇನು ಉಳ್ದದ ನಾನು ಇಲ್ಲ ಮೈನಸ್ ಏನು ಬರ್ತೀಯಾ 19.64 7 8 56 ಬರ್ತದೆ 7 7 49 6 ಉಳಿತು 65 7 8 56 4 ಉಳಿತು 45 ನೆಕ್ಸ್ಟ್ 7 5 35
5 ಉಳಿತು 50, 7 7 40 ಮೈನಸ್ 19.64. 7 ಒಳಗೆ 4 ಹೋದ್ರೆ 3, 7 ಒಳಗೆ 4 ಹೋದ್ರೆ ಎಷ್ಟಪ್ಪ 3. 6 5 ಒಳಗೆ 6 ಹೋಗಂಗಿಲ್ಲ, ಕೈಲಾ ಕೊಡು. 15 ಒಳಗೆ 6 ಹೋದ್ರೆ 9. ನೆಕ್ಸ್ಟ್ ಇದು 8 ಅದ, 8 ಒಳಗೆ 10 ಹೋಗಂಗಿಲ್ಲ, ಮತ್ತೊಂದು ಕೈಲಾ ಕೊಡು. 18 18 ಒಳಗೆ 10 ಹೋದ್ರೆ ಎಷ್ಟು 8. ನೆಕ್ಸ್ಟ್ 7 ಒಳಗೆ 2 ಹೋದ್ರೆ 5, 58.9 ಚಿಲ್ಲರೆ ಉತ್ತರ ಬರ್ತದೆ. ಮೀಟರ್ ಸ್ಕ್ವೇರ್. ಏನಿದು? ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ. ಚೆಕ್ ಮಾಡಿಕೊಡ್ರಿ ಆನ್ಸರ್. 58.949. 6 2 ಬಂದದ, ನಡೀತದೆ. ಪಾಯಿಂಟ್ ಆದ ಬಳಿಕ ಹಿಂಗೆ ಬರ್ಬೇಕಂತ. ಈಗ ನೋಡು 19 ಪಾಯಿಂಟ್ ಆದ ಬಳಿಕ ಒಂದು ನಂಬರ್ ಸೇಮ್ ಬಂದರೆ ಸಾಕು, ಎರಡನೇ ನಂಬರ್ ಹೆಚ್ಚು ಕಡಿಮೆ ಆದರೆ ನಡೀತದೆ. ತಿಳಿತು? ಬರ್ಕೊಟ್ಟು. 9ನೇ ಪ್ರಶ್ನೆ. 35 ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನು, ಎಷ್ಟು ಮಿಲಿಮೀಟರ್ ವ್ಯಾಸ? 35 ಮಿಲಿಮೀಟರ್ ವ್ಯಾಸ. ವ್ಯಾಸ ಇಸ್ ಈಕ್ವಲ್ ಟು 35 ಮಿಲಿಮೀಟರ್. ಹಾಗಿದ್ರೆ ತ್ರಿಜ್ಯ ಏನಾಗುತ್ತೆ ಕಂದ? ತ್ರಿಜ್ಯ ಇಸ್ ಈಕ್ವಲ್ ಟು 35/2 ಮಿಲಿಮೀಟರ್ ಆಗ್ತದೆ. ಹೌದಾ ನಿಲ್ಲು? ವ್ಯಾಸದ ಅರ್ಧ ಏನಿರ್ತದೆ? ತ್ರಿಜ್ಯ ಇರ್ತದೆ. ಮುಂದೆ ಬೆಳ್ಳಿ ತಂತಿಯಿಂದ ಮಾಡಿದೆ. ಬೆಳ್ಳಿ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ. ಎಷ್ಟು ವ್ಯಾಸಗಳಿದ್ದಾವೆ ಒಟ್ಟಾರೆಯಾಗಿ? ಓಕೆ. ವ್ಯಾಸಗಳ ಸಂಖ್ಯೆ ಇಸ್ ಈಕ್ವಲ್ ಟು 5. 5 ವ್ಯಾಸಗಳ ಸಂಖ್ಯೆ ಉಪಯೋಗಿಸಿ ವೃತ್ತವನ್ನು ಸಮನಾದ 10 ತ್ರಿಜ್ಯಗಳನ್ನಾಗಿ 10 ತ್ರಿಜ್ಯಾಂತರ ಖಂಡಗಳನ್ನಾಗಿ ಮಾಡಿದರಂತೆ. ತ್ರಿಜ್ಯಾಂತರ ಖಂಡಗಳ ಸಂಖ್ಯೆ ಎಷ್ಟು ರೀ? ಓಕೆ. ತ್ರಿಜ್ಯಾಂತರ ಖಂಡಗಳು ಇಸ್ ಈಕ್ವಲ್ ಟು 10 ತ್ರಿಜ್ಯಾಂತರ ಖಂಡಗಳನ್ನಾಗಿ ಮಾಡಿದರಂತ ತಯಾರಿಸಿದೆ. ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ ಕಂಡುಹಿಡಬೇಕು. ಏನು ಕಂಡುಹಿಡಬೇಕು? ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ. ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಂತ. ಪ್ರತಿ ತ್ರಿಜ್ಯಾಂತರ ಖಂಡ ಅಂದರೆ ಈ ಭಾಗದ ವಿಸ್ತೀರ್ಣ, ಪ್ರತಿ ಭಾಗದ ವಿಸ್ತೀರ್ಣ. ಇದು ಓ ಅಂತ ತಗೊಳ್ಳ, ಇದು ಎ ಪಿ ಬಿ. OAPB ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಆಮೇಲೆ ಸಂಪೂರ್ಣವಾಗಿ ವೃತ್ತವನ್ನು ತಯಾರು ಮಾಡ್ಬೇಕಂತಂದ್ರೆ, ಇದು ವೃತ್ತ ಅದಿಲ್ಲ, ವೃತ್ತದ ಪರಿಧಿಲ್ಲ, ಇದು ವೃತ್ತದ ಸುತ್ತಳತೆಗೆ ಏನು ಕೂಡಿಸ್ಬೇಕು ನಾವು? 5 ವ್ಯಾಸಗಳನ್ನು ಕೂಡಿಸ್ಬೇಕು. ಅಂದಾಗ ಏನಾಗ್ತದೆ? ಎಷ್ಟು ತಂತಿಗಳು ಅಥವಾ ಎಷ್ಟು ಉದ್ದದ ಯಾವುದದು ಬೆಳ್ಳಿ ಬೇಕಾಗ್ತದೆ, ಎಷ್ಟು ಉದ್ದದ ಬೆಳ್ಳಿ ನಾವು ಕಂಡುಹಿಡಬೇಕು. ಅರ್ಥ ಆಯ್ತಾ? ಓಕೆ. ಬೇಕಾಗುವ ಏನು? ಬೆಳ್ಳಿ ತಂತಿಯ ಉದ್ದ ಒಟ್ಟಾರೆ ಈಸ್ ಈಕ್ವಲ್ ಟು ಏನು ಕೂಡಿಸ್ತೀವಿ? ಮೊದಲೇನು ತೋತಿ? ವೃತ್ತದ ಸುತ್ತಳತೆ ಪ್ಲಸ್ 5 ಗುಂಡ್ಲೆ ವ್ಯಾಸ. ಹೌದೇನಿಲ್ಲೋ? ಹಾಂ. ಏನಪ್ಪ? ವೃತ್ತದ ಸುತ್ತಳತೆ ಪ್ಲಸ್ 5 ಗುಂಡ್ಲೆ ವ್ಯಾಸ. ವೃತ್ತದ ಸುತ್ತಳತೆ ಸೂತ್ರ ಏನು? 2πr ಪ್ಲಸ್ ವ್ಯಾಸ 5 ಗುಂಡ್ಲೆ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 35 ಇಸ್ ಈಕ್ವಲ್ ಟು 2 ಇಂಟು ಪೈನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು? ಕೊಟ್ಟಿಲ್ಲ ಅಂದ್ರೆ ಏನು ತೊಗೊಂತಿದ್ದಾರೆ? 22/7. ಆರ್ ಅಂತಂದ್ರೆ 35/2. ಆರ್ ಅಂತಂದ್ರೆ ಎಷ್ಟು ರೀ? 35/2 ಪ್ಲಸ್ 5 5 25 ಕೈಲ ಬಂತು 2. 5 3 15 ಪ್ಲಸ್ 2 17 175 ಅಂತ. ನೆಕ್ಸ್ಟ್ 2 ಕ್ಯಾನ್ಸಲ್. 7 1 7 5 5 22 110 ಪ್ಲಸ್ 175 ಎಷ್ಟು ಬಂತು ರೀ? 285 ಸೆಂಟಿಮೀಟ್ರ್ ಮಿಲಿಮೀಟರ್. ಅಂದರೆ ಬೇಕಾಗುವ ಪದಕಕ್ಕೆ ಬೇಕಾಗುವ, ಯಾವುದಕ್ಕೆ ಬೇಕಾಗುವ? ಇದು ಪದಕಕ್ಕೆ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ ಎಷ್ಟು ಬಂತು? 285 ಮಿಲಿಮೀಟರ್. ಒಟ್ಟಾರೆಯಾಗಿ ಎಷ್ಟು ಭಾಗದವ್ರಿ ತ್ರಿಜ್ಯಾಂತರ ಖಂಡದ್ದು? ಓಕೆ. ತ್ರಿಜ್ಯಾಂತರ ಖಂಡ ಅಂದರೆ ವೃತ್ತದಲ್ಲಿ 10 ಭಾಗಗಳಿವೆ. ಒಟ್ಟು ಭಾಗಗಳು ಕೂಡಿಸಿದಾಗ ಉಂಟಾಗುವ ಕೋನ ಎಷ್ಟಪ್ಪ? ಓಕೆ. ಒಟ್ಟು ತ್ರಿಜ್ಯಾಂತರ ಖಂಡಗಳಿಂದ ಉಂಟಾಗುವ ಕೋನ ಇಸ್ ಈಕ್ವಲ್ ಟು 360 ಡಿಗ್ರಿ. ಒಟ್ಟು ಅಂದರೆ ಎಷ್ಟು ಅದಾವೆ ಇಲ್ಲಿ?
10 ಅದಾವ ಅಂದ್ರೆ ಏನು ಬರಲಿ 10 ತ್ರಿಜ್ಯಾಂತರ ಖಂಡಗಳಿಂದ ಉಂಟಾಗುವ ಕೋನ 360 ಡಿಗ್ರಿ. ಹಾಗಿದ್ರೆ ನಮಗೇನು ಬೇಕು? ಒಂದು ತ್ರಿಜ್ಯಾಂತರ ಖಂಡದಿಂದ ಉಂಟಾಗುವ ಕೋನ ಇಸ್ ಈಕ್ವಲ್ ಟು 1 ಗುಂಡ್ಲೆ 360. ಓರೆ ಗುಣಾಕಾರ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ? ಹಿಂಗೆ 1 ಗುಂಡ್ಲೆ 360 ಭಾಗ್ಲೆ ಎಷ್ಟು? 10. 360 ಗುಂಡ್ಲೆ 1 ಭಾಗ್ಲೆ 10. 0 0 ಕ್ಯಾನ್ಸಲ್. ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ? 36 ಡಿಗ್ರಿ. ಎಷ್ಟು ಟೀಟಾ ಅಂತಂದ್ರೆ 36 ಡಿಗ್ರಿ. ನಂಬರ್ 1 ಮುಗಿದೈತೆ ಆಲ್ರೆಡಿ. ನಂಬರ್ 2 ಏನು ಕಂಡುಹಿಡಬೇಕು? ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ತೊಗೊಂಡಿದ್ವಿ ನೋಡಲ್ಲಿ. ತ್ರಿಜ್ಯಾಂತರ ಖಂಡ ಚಿತ್ರ ಬರಿಬೇಕಾಗಿದೆ. ಚಿತ್ರ ಇಂಪಾರ್ಟೆಂಟ್ ಪ್ರತಿಯೊಂದು ಲೆಕ್ಕಕ್ಕೂ. ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ಇದ್ರದ್ದು ಏನು ಕಂಡುಹಿಡಬೇಕು? ನಾನು ವಿಸ್ತೀರ್ಣ ಕಂಡುಹಿಡಬೇಕು. ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಏನದ ರೀ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಥೀಟಾನ ಬೆಲೆ 36 ಭಾಗಲೆ 360 ಗುಂಡ್ಲೆ ಪೈನ ಬೆಲೆ 22 ಭಾಗಲೆ 7 ಗುಂಡ್ಲೆ ಆರ್ನ ಬೆಲೆ 35 ಭಾಗಲೆ 2 ಗುಂಡ್ಲೆ 35 ಭಾಗಲೆ 2. ಸರ್ ಇಲ್ಲಿ 35 ಭಾಗಲೆ 2 17.5 ಬರಬೇಕಾಗಿತ್ತಲ್ರಿ. ಪಾಯಿಂಟ್ ಒಳಗೆ ಇಟ್ಕೊಂಡು ನಿನಗೆ ಸುಮ್ಮನೆ ತೊಂದರೆ ಆಗ್ತಂತ ಹೇಳಿ ಹಂಗೆ ಬರ್ತೀನಿ, ಮತ್ತೇನಿಲ್ಲ. 36 ಒಂದಲೇ 36 30 10ಲೇ 5 2ಲೇ 10 5 7ಲೇ ಹೌದೇನಿಲ್ಲ? ನೆಕ್ಸ್ಟ್ 2 1ಲೇ 2 2 11ಲೇ. ನೆಕ್ಸ್ಟ್ 7 1ಲೇ 7 1ಲೇ ಕ್ಯಾನ್ಸಲ್ ಆಯ್ತಾ? ಓಕೆ. ನೆಕ್ಸ್ಟ್ ಏನು ಉಳಿತದೆ ಹೇಳಪ್ಪ? ದಿಸ್ ಈಸ್ ಈಕ್ವಲ್ ಟು 350 385 ಭಾಗಲೆ 4. ಚೆಕ್ ಮಾಡು. 385 ಭಾಗಲೆ 4 ಪಾಯಿಂಟ್ ಒಳಗೆ ಇಟ್ಟಂದ್ರೆ ಡಿವೈಡ್ ಮಾಡೋಣಂತ. 385 ಭಾಗಲೆ 4 ಸೆಂಟಿಮೀಟರ್ ಸ್ಕ್ವೇರ್ ಭಾಗಾಕಾರ ಮಾಡಿರ್ತಾರೆ ನೋಡು. ಇಷ್ಟೇ ಅದ ಮಿಲಿಮೀಟರ್ ಸ್ಕ್ವೇರ್. ಯಾಕೆ ಮಿಲಿಮೀಟರ್ ಇದ್ರೆ ಮಿಲಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಕಿಲೋಮೀಟರ್ ಇದ್ರೆ ಕಿಲೋಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಅಂತ ಕೇಳಿದ್ರೆ ಸ್ಕ್ವೇರ್. ಅರ್ಥ ಆಯಿತು? ಬರ್ಕಿ. ಪ್ರಶ್ನೆ 10. ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ. ತ್ರಿಜ್ಯವನ್ನು ಎಷ್ಟು ಕೊಟ್ಟಿದ್ದಾರಪ್ಪ? ಆರ್ ಇಸ್ ಈಕ್ವಲ್ ಟು 45 ಸೆಂಟಿಮೀಟರ್ ದತ್ತ. ಇದು ವೃತ್ತಾಕಾರ. ಚಪ್ಪಟೆ ಕಂಡ್ರೂ ಕೂಡ ಇದು ವೃತ್ತಾಕಾರ ಅಂತ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ ಅವರು. ಎಂದು ಭಾವಿಸಿ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು? 2 ಅನುಕ್ರಮ ಕಡ್ಡಿಗಳದವಲ್ಲ, ಈ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಬೇಕು. ಇದು ತ್ರಿಜ್ಯಾಂತರ ಖಂಡ ಕಾಣತದ. ಇದನ್ನು ಓ ಅಂತ ತಗೊಳ್ಳಿ, ಇದನ್ನು ಎ ಅಂತ ತಗೊಳ್ಳಿ, ಇದೊಂದು ಪಿ ಅಂತ ತಗೊತೀನಿ, ಇದನ್ನು ಬಿ ಅಂತ ತಗೋತೀನಿ. ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ವಿಸ್ತೀರ್ಣ. ತ್ರಿಜ್ಯ ಗೊತ್ತದೆ ನಿಮಗೆ, ಥೀಟಾ ಗೊತ್ತಬೇಕಷ್ಟೇ, ಹೌದೇನಿಲ್ಲ? ಓಕೆ. ನಮಗೆ ತಿಳಿದಂತೆ, ಯಾರಿಗೆ ತಿಳಿದಂತೆ? ನಮಗೆ ತಿಳಿದಂತೆ ಈ ಒಂದು ಛತ್ರಿ ಏನಿದೆಯಲ್ಲ, ಛತ್ರಿಯ ಕೊಡೆ, ಕೊಡೆ ಏನಿದೆಯಲ್ಲ, ಕೊಡೆ ಎಷ್ಟು ಕೋನ ಉಂಟು ಮಾಡ್ತದ? 360 ಡಿಗ್ರಿ. ಕೊಡೆಯ 8 ಕಡ್ಡಿಗಳಿಂದ ಉಂಟಾದ ಕೋನ ಎಷ್ಟು ಡಿಗ್ರಿ? 360 ಡಿಗ್ರಿ. ಆದರೆ ನಮಗೇನು ಬೇಕು? ಒಂದು ಕಡ್ಡಿ ಅಂತಂದ್ರೆ ಅನುಕ್ರಮ 2 ಕಡ್ಡಿಗಳು ನಡಬೇಕು ಅಂತಂದ್ರೆ ಎಷ್ಟರಲ್ಲಿ ಭಾಗಾಕಾರ ಮಾಡ್ಬೇಕು? ನಾನೀಗ ಒಟ್ಟು ಕಡ್ಡಿಗಳು ಎಷ್ಟದ? ಎಷ್ಟು ಭಾಗಗಳದ? 1 2 3 4 5 6 7 8. ಇನ್ನೊಂದು ಆಗ್ಬೇಕಾಗಿತ್ತು ಇಲ್ಲ? 1 2 3 4 5 6 7 8 ಕರೆಕ್ಟ್. 8 ಭಾಗಗಳದವಲ್ಲ. ಓಕೆ. ಅಂದ್ರೆ ಕೊಡೆಯ 8 ಕಡ್ಡಿಗಳಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ನಡುವಿನ ಕೋನ. ಓಕೆ. ಉಂಟಾದ 8 ಕಡ್ಡಿಗಳಿಂದ ಉಂಟಾದ, ಕರೆಕ್ಟ್ ಬರೀತಿನಲ್ಲ ಅದು, 8 ಕಡ್ಡಿಗಳಿಂದ ಉಂಟಾದ ಕೋನ ಇಸ್ ಈಕ್ವಲ್ ಟು 360 ಡಿಗ್ರಿ. ಕೊಡೆಯ 2 ಕಡ್ಡಿಗಳಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ನಡುವಿನ ಕೋನ ಒಟ್ಟಾರೆಯಾಗಿ 360 ಡಿಗ್ರಿನ. ಎಷ್ಟು ತ್ರಿಜ್ಯಾಂತರ ಖಂಡಗಳದವ? 8 ತ್ರಿಜ್ಯಾಂತರ ಖಂಡಗಳಂದ್ರೆ ಎಷ್ಟರಲ್ಲಿ ಭಾಗಾಕಾರ ಮಾಡ್ಬೇಕು? ನಾನು 8ರಲ್ಲಿ ಭಾಗಾಕಾರ ಮಾಡಬೇಕು. ಅರ್ಥ ಆಯ್ತಾ? ಓಕೆ. ಇಸ್ ಈಕ್ವಲ್ ಟು 8 4 32 8 5 40. ಎಷ್ಟು ಡಿಗ್ರಿ ಬಂತ್ರಿ? ಥೀಟಾ ಇಸ್ ಈಕ್ವಲ್ 45 ಡಿಗ್ರಿ. ಏನು ಕಂಡಿಡ್ಬೇಕು ನಾನು? ವಿಸ್ತೀರ್ಣ ಬ್ರಾಕೆಟ್ ತ್ರಿಜ್ಯಾಂತರ ಖಂಡ ಯಾವುದು? ಓ ಎ ಪಿ ಬಿ. ಓ ಎ
ಪಿ ಬಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನು ಹೇಳಿದ್ದೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾದ ಬೆಲೆ ಎಷ್ಟದ ಕಂದ 45 ಭಾಗಲೆ 360. ಪೈನ ಬೆಲೆ ಏನಾದರೂ ಕೊಟ್ಟಿದ್ದಾರಾ ಇಲ್ಲ. ಆಮೇಲೆ ಆರ್ನ ಬೆಲೆ ಕೊಟ್ಟಿದ್ದಾರಾ ತ್ರಿಜ್ಯ ಎಷ್ಟು ಅದ 45 ಅದ 45 ಗುಂಡ್ಲೆ 45 ಅರ್ಥ ಆಯ್ತಾ. 45 ಒಂದಲೇ 45 45 ಎಂಟಲೇ 360 ಚಿಲ್ ನೋಡಿದ ಬಾಕ್ರ ಮಾಡೋದು ಬಂದಿದ್ದಿಲ್ಲ. ಓಕೆ ನೆಕ್ಸ್ಟ್ ಹೇಳಪ್ಪ 2 4 8 2 11 ಕರೆಕ್ಟ್ ಇಸ್ ಈಕ್ವಲ್ ಟು 7 4 ಕೆಳಗೆ ಎಷ್ಟಾಗ್ತದ 28. 45 ಗುಣಾಕಾರ ಮಾಡೋಣ ನೋಡು 5 ಗುಂಡ್ಲೆ 5 25. 4 ಆಗ್ಬೇಕು ನೆಕ್ಸ್ಟ್ ನಂಬರ್ ಯಾವ್ದು ಬರ್ತದ 4 5 20 ಆಯಿತಾ. ಪ್ಲಸ್ ಗುಣಾಕಾರ ಮಾಡಿದ್ವಿ ನಾವು ಪ್ಲಸ್ ಅಲ್ಲಿ ಇಂಟು ಮಾಡಬೇಕು ಇನ್ನು ಇಂಟು ಇನ್ನೊಂದು ಏನದ 11 ಅದ 11 ಗುಣಾಕಾರ ಮಾಡೋದು ಇಸ್ ಈಕ್ವಲ್ ಟು 11 5 55 ಕೈಲ ಬಂತು 5. 11 2 22 ಪ್ಲಸ್ 5 27 7 ಕೈಲ ಬಂತು 2. 11 0ಗೆ 0 0 ಪ್ಲಸ್ 2 2. 11 2 22 22,275 ಭಾಗಲೆ 28 ಸೆಂಟಿಮೀಟರ್ ಮಿಲಿಮೀಟರ್ ಅದ ಏನು ಕಿಲೋಮೀಟರ್ ಅದ ಸೆಂಟಿಮೀಟರ್ ಸ್ಕ್ವಯರ್. ಚೆಕ್ ಮಾಡಿರಿ ಮತ್ತೇನಾದ್ರೂ ಇತ್ತು ನೋಡಮಂತ. ಕರೆಕ್ಟ್ ಅದ್ರಿ 22,275 ಭಾಗಲೆ 28 ಸೆಂಟಿಮೀಟರ್ ಸ್ಕ್ವೇರ್. ಸರ್ ಭಾಕರ್ ಮಾಡಿ ಇಡ್ಬೇಕಲ್ರಿ ಇಷ್ಟೇ ಮಾಡೋದಿಲ್ಲ ಸಾಕಾಗಿರ್ತದೆ ಇನ್ನೆಲ್ಲಿ ಭಾಕರ್ ಮಾಡ್ಕೊ ಕುಂತೈತಿ ಇಷ್ಟು ಇಟ್ಬಿಡು ಬರ್. 11ನೇ ಪ್ರಶ್ನೆ ನಿಮ್ಮ ಅಜ್ಜನ ಕಾರು. ಆ ಕಾರಿಗೆ ಏನಿದಾವೆ ಅಂತಂದರೆ ಗಾಜೊರಿಸುವಂಥ 2 ಫಲಕಗಳಿದ್ದಾವೆ. ಗಾಜೊರಿಸುವ ಫಲಕಗಳು ಹಿಮಾಲಯ ಪರ್ವತಕ್ಕೆ ಹೊಂಟಿಲ್ಲ ಆಗುಂಬೆ ಬೆಟ್ಟಕ್ಕೆ ಹೊಂಟಿದ್ದಾನ. ಆಗುಂಬೆ ಬೆಟ್ಟದಲ್ಲಿ ಯಾವತ್ತೂ ಏನು ಬರ್ತದಪ್ಪ ಮಳೆ ಬರ್ತಿರ್ತದ. ಆ ಮಳೆ ನೀರನ್ನು ಒರೆಸ್ಬೇಕಿಲ್ಲ ನಿಮ್ಮ ಮಾಯಿ ಕುಂದಿರ್ತಾಳೆ ಮುಂದೆ ಕೂತು ಒರೆಸ್ತಾಳನ ಇಲ್ಲ ನಿಮ್ಮ ಅಜ್ಜಿ ಕುಂತು ಒರೆಸಂಗಿಲ್ಲ ಮುಂದೆ ಏನು ಬೇಕಾದಕ್ಕೆ ಗಾಜೊರಿಸುವ ಫಲಕಗಳು ಬೇಕು. ಆ ಗಾಜೊರಿಸುವ ಫಲಕಗಳಿದಾವಲ್ರಿ ಅವು ಒಂದಿಷ್ಟು ಕೋನವನ್ನು ಉಂಟು ಮಾಡಕತ್ತವ. ಎಷ್ಟು ಕೋನ ಅಂತ ಕೊಟ್ಟಿದ್ದಾರೆ ಅವರು ಅಷ್ಟು ಕೋನ ಉಂಟು ಮಾಡ್ತವೆ. ಆಮೇಲೆ ಆ ಗಾಜಿನ ಫಲಕದ ಕಡ್ಡಿಯ ಉದ್ದ ಕೊಟ್ಟರು ಅವರು ಹಿಂಗೆ ಆಗ್ತದೆ ಕಡ್ಡಿ ಆ ಕಡ್ಡಿಯ ಉದ್ದ ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ ಅವರು. ಎಷ್ಟು ಭಾಗವನ್ನು ಅದು ಒರೆಸ್ತದ ವಿಸ್ತೀರ್ಣ ಕಂಡಿಡಬೇಕು. ಎಷ್ಟು ಭಾಗವನ್ನು ಒರೆಸ್ತದ ವಿಸ್ತೀರ್ಣ ಕಂಡಿಡಬೇಕು. ಸುಮ್ಮ ಕುಂದಿರ್ಬೇಕಿಲ್ಲ ನೀವು ಮುತ್ತೆ ಸುಮ್ಮ ಗಾಡಿ ಹಿಂಗೆ ಬಟ ಮಾಡಿಬಿಟ್ಟು ತಾನೇ ಆನ್ ಆಗ್ಬಿಡ್ತದೆ ತಾನೇ ಏನಾಗ್ಬಿಡ್ತದೆ ಅದು ಒರೆಸ್ತೈತಿ. ಸುಮ್ಮನೆ ಅದನ್ನ ಮತ್ತೆ ಲೆಕ್ಕ ಮಾಡತ್ತ ನೋಡು ಹೇಳಿದ್ರೆ ಕೇಳಂಗಿಲ್ಲ. ಪ್ರಶ್ನೆ ನೋಡು ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಹ ಅಂದರೆ ಒಂದು ಬಾಜು ಒಂದೇ ಅಷ್ಟೇ ಒಂದಕ್ಕೊಂದು ಟಚ್ ಆಗಬಾರ್ದು. ಅತಿಕ್ರಮಿಸೋದಂದ್ರೇನು ಒಂದಕ್ಕೊಂದು ಟಚ್ ಆಗ್ಲಾರ್ದಂಗೆ ದೂರ ಇರ್ತಾವಂತಂದಂಗೆ ಅವು. ಅತಿಕ್ರಮಿಸದಂತಹ 2 ಗಾಜೊರಿಸುವ ಉಪಕರಣಗಳಿವೆ. ಪ್ರತಿಯೊಂದು ಗಾಜೊರಿಸುವ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡನ್ನು ಹೊಂದಿದೆ. ಎಷ್ಟು ಸೆಂಟಿಮೀಟರ್ ಉದ್ದದ ಬ್ಲೇಡಪ್ಪ ಓಕೆ ಈ ಬ್ಲೇಡ್ನ ಉದ್ದ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಸರಿಯಾ. ಮುಂದೆ ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತವೆ. ಟೀಟಾ ಎಷ್ಟಪ್ಪ ಕೋನ ಟೀಟಾ ಇಸ್ ಈಕ್ವಲ್ ಟು 115 ಡಿಗ್ರಿ. ಮುಂದೆ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ಬಾರಿ 2 ಬ್ಲೇಡ್ಗಳು ಮತ್ತು 2 ಬ್ಲೇಡ್ಗಳು ಎಷ್ಟು ವಿಸ್ತೀರ್ಣವನ್ನು ಕವರ್ ಮಾಡ್ತವೆ ತಿಳಿತಾಕಂದ. ಓಕೆ ನಮಗೆ ತಿಳಿದಂತೆ ಯಾರಿಗೆ ನಮಗೆ ತಿಳಿದಂತೆ ಇಲ್ಲಿ ಗಾಜೊರಿಸುವ ಫಲಕ ಉಪಕರಣವು ತ್ರಿಜ್ಯಾಂತರ ಖಂಡವನ್ನು ಉಂಟು ಮಾಡುತ್ತಿದೆ. ಏನು ಉಂಟು ಮಾಡುತ್ತಿದೆ ಯಾವುದು ಗಾಜೊರೆಸುವ ಎರಡು ಒಂದೇ ಚಿನ್ನು ಉಪಕರಣ ಆಯಿತಾ. ಓಕೆ ಗಾಜೊರಿಸುವ ಉಪಕರಣ ಏನು ಉಂಟು ಮಾಡತೈತಿ ತ್ರಿಜ್ಯಾಂತರ ಖಂಡವನ್ನು ಖಂಡ ಹೆಸರು ಕೊಟ್ಬಿಡೋಣ OAPB ಯನ್ನು ಉಂಟು ಮಾಡುತ್ತಿದೆ. ಎಷ್ಟದ ಅಂಥವು ಎಷ್ಟದ ಕೊಟ್ಟಿಲ್ಲ ಎರಡಂತ ಕಣ್ಣಿಲ್ಲ ಅಂದ್ರೆ ನಾ ಏನು ಮಾಡಲಿ ಅದಕ್ಕೆ ಕಣ್ಣಿಲ್ಲ ಅಂತ ಡೈರೆಕ್ಟರ್ ಹೇಳು ನನ್ನ ಬಳಿ ಕಣ್ಣಿಲ್ಲ ರೀ ಸರ್ ಅಂತ ಏಕೆ ಹಿಂಗೆ ಉಲ್ಟಪಟ್ಟ ಹೇಳ್ಬಾರ್ದು ಆಗು. ಗಾಜೊರಿಸುವ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡು ಹಂಗಿದ್ರೆ ಆದ್ದರಿಂದ ಒಟ್ಟು ಏನು ಕೊಟ್ಟಿದ್ದಾರೆ ಅವರು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಒಟ್ಟು ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಗುಂಡ್ಲೆ ತ್ರಿಜ್ಯಾಂತರ ಖಂಡ OAPB ವಿಸ್ತೀರ್ಣ
ವಿಸ್ತೀರ್ಣ. ಹೌದಾ? ಇಲ್ಲೇನು ತೊಳೆದು ನಾನು ಓ ಎ ಪಿ ಬಿ ಅಂತ ತೊಗೊಂಡ್ಬಿಡ್ತೇನೆ. 2 ಗುಂಡ್ಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ರೀ ಮಕ್ಕಳೇ? ಏನು ಸೂತ್ರ? θ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 2 ಗುಂಡ್ಲೆ ಥೀಟಾನ ಬೆಲೆ ಎಷ್ಟದ? 115 ಡಿಗ್ರಿ ಭಾಗಲೆ 360 ಡಿಗ್ರಿ. 22 ಭಾಗಲೆ 7 ಗುಣಾಕಾರ ಎಷ್ಟಪ್ಪ? ತ್ರಿಜ್ಯ 25 ಅದ. ಉಳ್ದವ್ರು ಹೇಳಿದ್ರೆ ಬಾಯಂದು ಹಲ್ಲು ಬಿದ್ದುಬಿಡ್ತಾವ ಅಂತ ಹೇಳ್ಬಾರ್ದು. ಬಾಯನ್ನ ಹಲ್ಲು ಹೋಗ್ಬಿಡ್ತಾವ ಅಂತಪ್ಪ, ಜಲ್ದಿ ಬಾಯಿ ಬಚ್ಚಾಗ್ಬಿಡ್ತದಂತ. ತಿನ್ಲಿಕ್ಕೆ ಬರಲ್ಲ, ಉಣ್ಣಕ್ಕೆ ಬರಲ್ಲ, ಏನು ಹಂಗೆ ಹೇಳ್ಬಾರ್ದು, ಹಂಗೆಲ್ಲ ತಿಳಿತಾ? ಚಲೋ ಅಲ್ಲದು. ಉಳ್ದವ್ರು ಹೇಳ್ಬೇಡ್ರಿ ಯಾರು. 5 ಡಿವಿಷನ್ ಮಾಡೋಣ. 5 5 7 ಎಷ್ಟು ಉಳಿತು? ಎಷ್ಟಾಯಿತು? 5 2 ಓಕೆ. 5 5 25. ನೆಕ್ಸ್ಟ್ 7 7 ಹೋಗ್ತದೆ, ಇದು ಹೋಗ್ತದ? 7 1 7 7 1 7 ಹೋಗ್ತದಾ? ಹೋಗಲ್ಲ. ಎಲ್ಲಿ ಹೋಗ್ತದೆ? ಡಿಗ್ರಿ. ಆಯಿತಾ? ನೆಕ್ಸ್ಟ್ 2 1 2 2 36 ಹೋಗ್ತದ ಚಿನ್ನು? ಹೋಗ್ತದೆ. ಎಲ್ಲಿ ಹೋಗ್ತದೆ ಚಿನ್ನು? ಮತ್ತು ಛೇದ ಹೊಡೆದಿದ್ದಂದು. ಆಯ್ತು. ಈಗ 36 ಉಳಿತಾ? ನೆಕ್ಸ್ಟ್ 2 8 16 2 11 ಓಕೆ. ಅದು ಬಿಟ್ಟರೆ ಮತ್ತೇನಾದ್ರು ಹೋಗ್ತದನು? ಹೋಗಂಗಿಲ್ಲ. ಪಾಯಿಂಟ್ ಒಳಗದ ಇನ್ನು ಇದ್ರೊಳಗೆ ಆನ್ಸರ್ ಡಿವಿಷನ್ ಒಳಗೆ ಐತೆ ಆನ್ಸರ್. ಡಿಗ್ರಿ ಬರ್ತೀನಿ ನಿಮಗೆ. ನೋಡೋಣ. 25 5 125 ಗುಂಡ್ಲೆ 115 ಗುಂಡ್ಲೆ 11 ಭಾಗಾಕಾರ 18 7 18 5 80 18 6 90 18 7 100 ಎಷ್ಟು? 116 ಅಲ್ಲ? 18 5 90 108 18 126 126. ಎಷ್ಟು ಉತ್ತರ ಏನು ಕೊಟ್ಟಿದ್ದಾರೆ ಅವರು? ಫ್ರಾಕ್ಷನ್ ಒಳಗೆ ಇಟ್ಟಾರ. ಭಾಗಾಕಾರ 126 ಅದ. ಅದಂತ ಈ ಗುಣಾಕಾರ ಮಾಡಿಡಮ್ಮ. ಇದು ಏನಮ್ಮ? ಇನ್ನು 5 25 5 125 ಆಯಿತಾ? ಆಮೇಲೆ ಏನು ಬರ್ತೀನಿ ನಾನು? 115 ಬರ್ದಿನ 11 ಬರ್ದಿನಿಲ್ಲ. ಮತ್ತೆ 5 ನಿಮ್ಮ ಆಯ್ಕೆ ಕೊಟ್ಟಾಳನು? ಈಗ ಕಾಣ್ತಿಲ್ಲ ಚಂದ. ಓಕೆ. ಈಸ್ ಈಕ್ವಲ್ ಟು ಗುಣಾಕಾರ ಮಾಡ್ತೀನಿ ನೋಡು. 125 ಹೆಂಗದ ಹಂಗೆ ಇಡ್ತೀನಿ. ಗುಣಾಕಾರ 115 10 1150 1150 ಒಳಗೆ ಮತ್ತೆ 115 ಸೇರಿಸು 1255 1265 ಇಟ್ಕೊಂಡು ಮಾಡಿ ಆನ್ಸರ್ ಬನ್ನಿ. 12ನೇ ಪ್ರಶ್ನೆ. ನಿಮ್ಮ ಅಜ್ಜನವರಿಗೊಂದು ಕೆಲಸ ಹತ್ತಿದೆ, ಗೌರ್ಮೆಂಟ್ ಜಾಬ್ ಇದೆ. ಅದು ಆ ಗೌರ್ಮೆಂಟ್ ಜಾಬ್ ಏನಂತಂದರೆ, ಒಂದು ಸಮುದ್ರದ ಪಕ್ಕದಲ್ಲಿ ಒಂದು ದೊಡ್ಡ ದ್ವೀಪ ಸ್ತಂಭ ಅಂತ ನಾವು ಹೇಳ್ತೀವಿ. ಈ ದ್ವೀಪ ಸ್ತಂಭದಿಂದ ಯಾವ ಕಿರಣಗಳು? ಕೆಂಪು ಕಿರಣಗಳು ಬರ್ತಾ ಇದ್ದಾವೆ. ಅಲ್ಲಿ ಕೂತ್ಕೊಂಡು ಆಪರೇಟರ್ ಅದಾರ ಅವರು. ಯಾರು? ನಿಮ್ಮ ಅಜ್ಜ. ಏನು ಆಪ್ರೇಟ್ ಮಾಡತ್ತಾರ ಅಂತಂದ್ರೆ, ಸಮುದ್ರದಲ್ಲಿ ಕೆಳಭಾಗದಲ್ಲಿ ಅಲ್ಲೊಂದು ಅಲ್ಲದಿಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿರ್ತಾವೆ. ಸಮುದ್ರ ಒಳಗಡೆ ಕೂಡ ಏನಿರ್ತಾವೆ ರೀ? ಕಲ್ಲುಗಳಿರ್ತಾವೆ. ಆ ಕಲ್ಲುಗಳಿಗೆ ಈ ಒಂದು ಹಡಗುಗಳು ಬಡ್ದಾಗ ಅಲ್ಲೇನು ಬಿಡ್ತದೆ? ಹಡಗುಗಳಿಗೆ ತೂತು ಬಿದ್ದು ಬಿಡ್ತದೆ. ರಂಧ್ರ ಬಿದ್ದು ನೀರೆಲ್ಲ ಬಂದು ಟೈಟಾನಿಕ್ ಮುಳುಗ್ತಾವೆ ಹಿಂಗೆ. ಹೌದಿಲ್ಲ? ಹಡಗುಗಳು ಮುಳುಗಿ ಸತ್ತು ಬಿಡ್ತಾರೆ ಎಷ್ಟೋ ಜನ. ಹಂಗೆ ಆಗಬಾರ್ದು ಅಂತ ಹೇಳಿಕೆ ಅದನ್ನು ಅಬ್ಸರ್ವ್ ಮಾಡೋಕ್ಕೆ, ವೀಕ್ಷಣೆ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಆಮೇಲೆ ಅದು ಎಷ್ಟು ಏರಿಯಾ ಕವರ್ ಮಾಡ್ತದೆ ಅಂತ ನಾವು ಕಂಡುಹಿಡಬೇಕು. ಅದು ಎಷ್ಟು ವಿಸ್ತೀರ್ಣವನ್ನು ಕವರ್ ಮಾಡ್ತದೆ ಅಂತ ನಾವು ಕಂಡುಹಿಡಬೇಕು. ಪ್ರಶ್ನೆ ನೋಡಮ್ಮ. ಈಗ ನೋಡಿ ಚಿನ್ನ. ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದ್ವೀಪ ಸ್ತಂಭವು 80 ಡಿಗ್ರಿ ಕೋನವಿರುವ ತ್ರಿಜ್ಯಾಂತರ ಖಂಡ. ಎಷ್ಟು ಕೋನ ಅಂತ ಚಿನ್ನು? 80 ಡಿಗ್ರಿ. ಈಗ ಇಲ್ಲಿಂದ ಇಲ್ಲಿಗೆ 80 ಡಿಗ್ರಿ ತೊಗೊಂಬಿಡ್ಲಾ? 80 ಡಿಗ್ರಿ ಇದು ತ್ರಿಜ್ಯಾಂತರ ಖಂಡ. ಇಷ್ಟು ಭಾಗವನ್ನು ಕವರ್ ಮಾಡ್ತದೆ. ಒಮ್ಮೆ ಹಿಂಗೆ ಬೆಳಕು ಬಿಟ್ಟು ತಿಳ್ಕೊ ಹಿಂಗೆ. ಮತ್ತು ಅದನ್ನೇ ಹೇಳಿದೆ, ದ್ವೀಪ ಸ್ತಂಭ ಅಂದರೆ ಲೈಟ್ ಹೌಸೇ. ಅರ್ಥ ಆಯ್ತು? ದ್ವೀಪ ಸ್ತಂಭ. ಓಕೆ. ಇಲ್ಲಿ ಇಷ್ಟು ಭಾಗವನ್ನು ಏನು ಮಾಡ್ತದೆ? ಅದು ಕವರ್ ಮಾಡಾಗ್ತದೆ. ಆಮೇಲೆ ಎಷ್ಟು ತ್ರಿಜ್ಯ ಕೊಟ್ಟಿದ್ದಾರೆ ಚಿನ್ನು? ತ್ರಿಜ್ಯ R = 16.5 ಕಿಲೋಮೀಟರ್. ನಾವೇನು ಕಂಡುಹಿಡಬೇಕು? ಈ ಒಂದು ವಿಸ್ತೀರ್ಣ ಕಂಡು. ಯಾವುದ್ರದ್ದು? ಏನು ವಿಸ್ತೀರ್ಣದು? ಎಚ್ಚರಿಸಲು ಬಳಸುವ ಕೆಂಪು ಬೆಳಕಿನ ವಿಸ್ತೀರ್ಣ. ಕೆಂಪು ಬೆಳಕು ಹರಡಿರುವ ವಿಸ್ತೀರ್ಣ ಅದನ್ನು ಕಂಡುಹಿಡಬೇಕು. ಹೆಸರು ಕೊಡೋಣ. ಏನು ಹೆಸರು? ಅದೇ, ಮತ್ತೇನಿಲ್ಲ ನಮ್ಮಲ್ಲಿ. OAPB. ಕೆಂಪು ಬೆಳಕು ಹರಡಿರುವ ಭಾಗದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡ ಯಾವುದು? OAPB
ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಪ್ಪ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾದ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 80 ಡಿಗ್ರಿ. 80 ಭಾಗಲೆ 360 ಗುಂಡ್ಲೆ ಪೈನ ಬೆಲೆ ಏನಾದರೂ ಕೊಟ್ಟಿದ್ದಾರೆ 100 ಇಲ್ಲ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಚಿನ್ನು 16.5 ಗುಂಡ್ಲೆ 16.5 ಅಂತ ಕೊಟ್ಟಿದ್ದಾರೆ. ಸರಿನಾ? 7 1ಲೇ 7 7 2ಲೇ 14 ಹೋಗ್ತದನ ಮುಂದೆ 2 ಉಳಿತು 25 ಹೋಗಲ್ಲ ಅಂದ್ರೆ ಕಾಟ್ ಹೊಡಿಬಾರ್ದಂಗೆಲ್ಲ ಇದು ಹೆಂಗದ ಹಂಗೆ ಇಡಬೇಕು. ಅರ್ಥ ಆಯ್ತಾ? ಓಕೆ 0 0 ಹೋಗ್ತವೆ. ಆಮೇಲೆ ಇದು 3ರಲ್ಲಿ ಹೋಗ್ತದೆ ನೋಡು 3 1ಲೇ 3 3 2ಲ 6 ನೆಕ್ಸ್ಟ್ 3 5ಲೇ 15 ಇನ್ನೆಷ್ಟು ಉಳಿತು 1 ಮುಂದೆ 5 ಕೊಟ್ರ 15 3 5ಲೇ 1 ಬಿಟ್ಟು ಬೆಂದು. ಸರಿನಾ? ಓಕೆ. ಆಮೇಲೆ ಮತ್ತೆಲ್ಲಾದ್ರೂ ಹೋಗ್ತದನು ಇಲ್ಲಿ ಹೋಗ್ತಾನೆ. ಈಗ 4 3ಲೇ 12 4 2ಲೇ 8 ಮತ್ತು 3 ಹೋಗ್ತದನು ತಗೋಗ 3 1ಲೇ 3 5ಲೇ 15 ಎಷ್ಟು ಉಳಿತು 1 15 3 5ಲೇ 15 1 ಪಾಯಿಂಟ್ ಗೋವಿಂದ ಆಯಿತಾ? ಮತ್ತೆಲ್ಲಾದ್ರೂ ಗೋವಿಂದ ಆಗ್ತಾವನು ಇಲ್ಲ ಆಗಂಗಿಲ್ಲ. ಇಸ್ ಈಕ್ವಲ್ ಟು 22 2ಲೇ 44 ಗುಣಾಕಾರ ಇದು 5 ಇಲ್ಲ ಇದು 5 5ಲೇ 25 ನೆಕ್ಸ್ಟ್ ಇದು 5 ಇರ್ಲಕ್ಕ ಅಲ್ಲೇ ಇರ್ಲಕ್ಕದ ಅದು ಬರ್ತದೆ ತಾನೇ ಸಾವಕಾಶ ಬರ್ತದೆ. ಇನ್ನೂ ಸ್ವಲ್ಪ ಕಾಲದಕ್ಕೆ ಏನೋ ನುಷಾಕತ್ತದ ಕುಂತು ಅಂತೀರ ಕಾಲು ನುಷಾಕತ್ತದ ಪಾಪ ಹಾಗೆಲ್ಲ ಇದಂಗೆ ಬರಲಿ. 5 5ಲೇ ಎಷ್ಟಪ್ಪ 25 ನೆಕ್ಸ್ಟ್ ಯಾವ ನಂಬರ್ ಐತಿ 5 ಮುಂದೆ 5 6ಲೇ 30 ಇಲ್ಲೊಂದು ಪಾಯಿಂಟ್ ಕೊಡಲ್ಲ. ಈಗ ಏನೇನು ಬರ್ದು ಹೇಳು 22 2ಲೇ 44 ಇವೆರಡು ಗುಣಕಾರ ಮಾಡಿ ಬರಲಿ. ಭಾಗಾಕಾರದೊಳಗೆ ಏನಾರ ಆದನು ಓ ಬತ್ ನೋಡಿ ಈಗ ಹೌದಿಲ್ಲ. ಭಾಗಾಕಾರ 44 5ಲೇ 4 5ಲೇ 20 200 4 5ಲೇ 20 220 ಎಷ್ಟಪ್ಪ 220. 44 2ಲೇ 88 90 110 ಎಷ್ಟಪ್ಪ 110 ಕೈಲ 11. 44 0ಲೇ 0 11 ಕೂಡಿಸು 11 ಕೈಲ 1. 44 3ಲೇ 4 3ಲೇ 12 120 4 3ಲೇ 12 132 132 ಅದ್ರೊಳಗೆ ಎಷ್ಟು ಕೂಡಿಸ್ತಿ 1 ಕೂಡಿಸ್ತಿ 133. ಭಾಗಕಾರ ಎಷ್ಟು ಬರಲಿ 7 ಎಷ್ಟು ಬಿಟ್ಟು ಬಿಂದು ಅದು ಚಿನ್ನು 2 ಬಿಟ್ಟು ಬಿಂದು. ಆಮೇಲೆ ಪಾಯಿಂಟ್ ಒಳಗಿಟ್ರೆ ಫ್ರ್ಯಾಕ್ಷನ್ ಒಳಗಿಟ್ರೆ ಆನ್ಸರ್ 7 ಅಂದರೆ 7 6 ಉಳಿತು 63 7 9 63 0 ಪಾಯಿಂಟ್ ಎಷ್ಟು ಬಂದ ಆನ್ಸರ್ 189 ಪಾಯಿಂಟ್. ಆಯಿತು 97 ಅಂತಂದ್ರೆ ಏನಾಗ್ತದೆ 990 ಆಗ್ತದಿಲ್ಲ. ಓಕೆ ನೋಡಿಲಿ 7 1ಲೇ 7 ಎಷ್ಟು ಉಳಿತು 6 63 ಆಯಿತು 7 9ಲೇ 63 1 ಉಳಿತು 1 ಹತ್ತಂಗಿಲ್ಲ 0 ತೊಂತೀನಿ ಆಮೇಲೆ ಪಾಯಿಂಟ್ ಅಂದ್ರೆ 10 ಆಯಿತು 7 1 7 190.1 ಎಷ್ಟಪ್ಪ ಕಿಲೋಮೀಟರ್ ಸ್ಕ್ವಯರ್ ಆಯಿತಾ. 189.97 ಅದಕ್ಕೆ ಅಪ್ರಾಕ್ಸಿಮೇಟಾಗಿ ಮಾಡಿದ್ರೆ ಏನಾಗ್ತದೆ 190 ಆಗ್ತದಿಲ್ಲ. ಬರ್ಕೊಟ್ರಿ ಸಾಕು. ಪ್ರಶ್ನೆ 13 12ನೇ ಪ್ರಶ್ನೆಯಲ್ಲಿ ಏನಾಗಿತ್ತು ನಿಮ್ಮ ಅಜ್ಜನವರಿಗೆ ಒಂದು ಗೌರ್ಮೆಂಟ್ ಜಾಬ್ ಹತ್ತಿತ್ತು. ಈಗ ಮದುವೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಅದಕ್ಕೆ ನಿಮ್ಮ ಅಜ್ಜಿಯವರು ಸಿಕ್ಕಿದ್ದಾರೆ ಯಾರಿಗೆ ನಿಮ್ಮ ಅಜ್ಜನವರಿಗೆ. ಆವಾಗ ಮದುವೆ ಫಿಕ್ಸ್ ಆಗಿದೆ. ಈಗ ಒಂದು ದೊಡ್ಡ ಡೈನಿಂಗ್ ಹಾಲು ಎದ್ರೊಳಗೆ ಕೊಟ್ಟಿದ್ದಾರೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಯಾರು ನಿಮ್ಮ ಅಜ್ಜಿ ಕಡೆಯವರು ನಿಮ್ಮ ಅಜ್ಜನಿಗೆ. ಡೈನಿಂಗ್ ಹಾಲ್ ಇದೆ ಅಂತಂದರೆ ಊಟ ಮಾಡುವಂಥ ಹಾಲಲ್ಲ ಡೈನಿಂಗ್ ಟೇಬಲ್. ಅದು ಹಾಲು ಅನ್ನಂತೀವಲ್ಲ ಒಮ್ಮೆ ಹಾಲೇ ಕೊಡ್ತಾರಣ್ಣ. ಹಾಗೆ ಡೈನಿಂಗ್ ಟೇಬಲ್ ನೋಡು ಬಿಟ್ರೆ ನೋಡು ಏನು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋಂಗಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಎಷ್ಟು ಕೊಟ್ಟರು ನಾ ಕೊಡು ಅಂತಿರ್ತಾರೆ ನೋಡು. ಡೈನಿಂಗ್ ಟೇಬಲ್ ಬದಲಿ ಡೈನಿಂಗ್ ಹಾಲ್ ಅಂತ ಅಲ್ಲ, ತಪ್ಪ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಆ ಡೈನಿಂಗ್ ಟೇಬಲ್ ಮೇಲ್ಗಡೆ ಏನು ಮಾಡ್ಬೇಕೀಗ ಒಂದು ಹೊದಿಕೆಯನ್ನು ರೆಡಿ ಮಾಡಬೇಕು. ಅದನ್ನು ಕೂಡ ನಿಮ್ಮ ಅಜ್ಜಿಯವರೇ ಏನು ಮಾಡ್ತಾಯಿದ್ದಾರೆ ತಯಾರಿ ಮಾಡ್ತಾಯಿದ್ದಾರೆ. ಯಾವ ಥರದ ಒಂದು ಪರದೆ ಅಂತ ಕರಿತೀವಿ ಏನಂತ ಪರದೆ ಅಂತ ಕರಿತೀವಿ ಏನಂತೀವಿ ನೋಡು. ಪುಸ್ತಕದಲ್ಲಿ ಇರತಕ್ಕಂಥ ಪ್ರಶ್ನೆ ನೋಡಮಂತ ಈ ಥರ ರಿಲೇಟ್ ಮಾಡಿದ್ವಾ. ಮುಂದೆ ನೋಡಿ ಚಿನ್ನ ಚಿತ್ರ 5.14ರಲ್ಲಿ ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆ. ಯಾವ ಹೊದಿಕೆ ಅದು ದುಂಡು ಮೇಜಿನ ಹೊದಿಕೆ ಡೈನಿಂಗ್ ಟೇಬಲ್ 6 ಸಮ ವಿನ್ಯಾಸಗಳನ್ನು ಹೊಂದಿದೆ. ಹೊದಿಕೆಯ ತ್ರಿಜ್ಯವು 28 ಸೆಂಟಿಮೀಟರ್. ಹೊದಿಕೆಯ ತ್ರಿಜ್ಯ ಎಷ್ಟು ಚಿನ್ನು 28 ಸೆಂಟಿಮೀಟರ್. R = 28 ಸೆಂಟಿಮೀಟರ್. ತ್ರಿಜ್ಯ 28 ಸೆಂಟಿಮೀಟರ್ ಆಯಿತಾ. ಮುಂದೆ ಆದರೆ
ಪ್ರತಿ ಚದರ ಮೀಟರ್ಗೆ 0.35 ರೂಪಾಯಿ. ಎಷ್ಟು ರೂಪಾಯಿ ಅಂತ? ಪ್ರತಿ ಚದರ ಮೀಟರ್, ಒಂದು ಚದರ ಮೀಟರ್ಗೆ ತಗಲುವ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ ಅವರು? 0.35 ರೂಪಾಯಿ ದರದಂತೆ ವಿನ್ಯಾಸ ಮಾಡಲು ತಗಲುವ ವೆಚ್ಚ ಎಷ್ಟು? ಇದು ವಿನ್ಯಾಸ ಮಾಡಲಿಕ್ಕೆ ತಗಲುವ ವೆಚ್ಚ ಅಂದ್ರೆ ನಿಮ್ಮ ಅಜ್ಜಿ ರೆಡಿ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಏನು ಮಾಡಿದಾರೆ, ಅವರು ಗುತ್ತಿಗೆ ಕೊಟ್ಟಿದ್ದಾರೆ, ಅವರು ರೆಡಿ ಮಾಡ್ಕೊಂಬರ್ತಾರೆ. ಅರ್ಥ ಆಯ್ತಾ? ಒಂದು ಚದರ ಮೀಟ್ರಿಗೆ ಎಷ್ಟು ರೂಪಾಯಿ ಕೊಡಬೇಕು ನಿಮ್ಮ ಅಜ್ಜಿಯವರು? 0.35 ರೂಪಾಯಿಗಳನ್ನು ಕೊಡಬೇಕು, 35 ಪೈಸೆ. ಹಾಗಾದರೆ ತಗಲುವ ವೆಚ್ಚ ಎಷ್ಟು ಅಂತ ಕೇಳ್ತಾರೆ. √3ನ ಬೆಲೆ ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ ರೀ? √3ನ ಬೆಲೆ ಎಷ್ಟು? 1.7 ಅಂತ ಕೊಟ್ಟಿದ್ದಾರೆ. ತ್ರಿಜ್ಯ R = 28 ಸೆಂಟಿಮೀಟರ್. ಆಮೇಲೆ ತ್ರಿಜ್ಯಾಂತರ ಖಂಡದ ನಡುವಿನ ಕೋನ ಕಂಡಿಡಿನ. ತ್ರಿಜ್ಯಾಂತರ ಖಂಡದ ನಡುವಿನ ಕೋನ. ಓಕೆ, ಯಾವ ತ್ರಿಜ್ಯಾಂತರ? OAPB. OAPB ತ್ರಿಜ್ಯಾಂತರ ಖಂಡದ ನಡುವಿನ ಕೋನ = ಒಟ್ಟು ಕೋನ ಎಷ್ಟಿರ್ತದೆ ಒಂದು ವೃತ್ತದೊಳಗೆ? 360 ಡಿಗ್ರಿ. ಎಷ್ಟು ಅದಾವಪ್ಪ ಅಂಥವು ಭಾಗಗಳು? ಎಷ್ಟು ಭಾಗಗಳು? 6 ಭಾಗ ಅದಾವಲ್ಲ. ಭಾಗ ಏನು ಮಾಡಲಿ ನಾನು? 6 6 1 6 6 36. ಎಷ್ಟು ಬಂತು ಉತ್ತರ? θ = 60 ಡಿಗ್ರಿ. ಕೋನ 60 ಡಿಗ್ರಿ ಬಂತು. ಎಷ್ಟು ಡಿಗ್ರಿ ಬಂತು ರೀ? 60 ಡಿಗ್ರಿ ಕೋನ ಬಂತು. ನಮ್ಗೆ ತ್ರಿಜ್ಯ ಗೊತ್ತೈತಾ? ಕೋನ ಗೊತ್ತೈತಾ? ಏನು ಕಂಡುಹಿಡ್ಬೇಕು ನಾನೀಗ? ಇಷ್ಟೇ ಭಾಗದ ವಿಸ್ತೀರ್ಣ ಕಂಡುಹಿಡ್ಬೇಕಾ? ಅಂದರೆ ಮತ್ತೆ ನಿಮ್ಮ ಅಜ್ಜಿ ಬರ್ತ್ಡೇ ಕೇಕ್ ಒಳಗಿಂದ ಏನಪ್ಪ ಕ್ರೀಮ್ ಭಾಗ, ಹೌದಿಲ್ಲ? ಆ ಕ್ರೀಮ್ ಭಾಗ ಮಾಡ್ಬೇಕಂತಂದ್ರೆ ಒಟ್ಟು ಭಾಗ ಮೈನಸ್ ಕ್ರೀಮ್ ಭಾಗ ಹೆಂಗೆ ಮೈನಸ್? ನಿನ್ನೆ ಮೊನ್ನೆ ಬಂದಿದ್ದಿಲ್ಲ ಅಂತ ಅನ್ಸುತ್ತೆ, ನಿನ್ನೆ. ಓಕೆ, ಒಟ್ಟು ಭಾಗ ಮೈನಸ್ ಏನು? ಬನ್ ಭಾಗ. ಈ ಬನ್ ಭಾಗ ತೆಗೆದ್ರೆ ಕ್ರೀಮ್ ಭಾಗ ನನಗೆ ಸಿಗ್ತದೆ. ಅರ್ಥ ಆಯ್ತಾ? ಓಕೆ, ಅಂಥವು ಎಷ್ಟು ಅದಾವ ರೀ? 6. ಮೊದಲು ಒಂದು ರೆಡಿ ಮಾಡೋಣ, 6 ಗುಣಾಕಾರ ಮಾಡೋಣ ಅಂತ. ಅರ್ಥ ಆಯ್ತಾ? ಏನದು? ಸಮ ವಿನ್ಯಾಸ ಹೊಂದಿದೆ. ವಿನ್ಯಾಸವಿರುವ ಏನಿರುವ? ವಿನ್ಯಾಸವಿರುವ ಭಾಗದ ಒಟ್ಟು ವಿಸ್ತೀರ್ಣ. ವಿನ್ಯಾಸವಿರುವ ಭಾಗ ಹೆಂಗೆ ಸಿಗ್ತದೆ ನಿಮ್ಗೆ? = ಯಾವ್ದು ಮೈನಸ್ ಮಾಡ್ತೀವಿ ಹೇಳಪ್ಪ? ತ್ರಿಜ್ಯಾಂತರ ಖಂಡದೊಳಗೆ ಮೈನಸ್ ಮಾಡ್ತೀವಿ. ತ್ರಿಜ್ಯಾಂತರ ಖಂಡ OAPB ಇದರೊಳಗೆ ಏನು ಮೈನಸ್ ಮಾಡ್ತಿದ್ದಿ? ಏನು ಮೈನಸ್ ಮಾಡ್ತಿದ್ವು? ತ್ರಿಭುಜ OAB ವಿಸ್ತೀರ್ಣ ಮೈನಸ್ ಮಾಡ್ತಿದ್ವಿ. ಅರ್ಥ ಆಯಿತು? ಹೇಳೋಕ್ಕೇನು ಗಂಟು ಹೋಗೈತೆ ನಿಂದು? OAPB ಇದು ತ್ರಿಜ್ಯಾಂತರ ಖಂಡ. ಅದರೊಳಗೆ ಏನು ಮೈನಸ್ ಮಾಡಬೇಕು? OAB ಮೈನಸ್ ಮಾಡಬೇಕು. ಈಗ ಕೋನ ಎಷ್ಟು ಉಂಟಾಗೈತೆ ಇಲ್ಲಿ? 30 ಡಿಗ್ರಿ ಅದ, 60 ಡಿಗ್ರಿ ಅದ. ಥೀಟಾದ ಬೆಲೆ ಎಷ್ಟೈತೆ ಬಲ್ಲಿ? 60. ಇದು 60 ಇದ್ದಾಗ ಇವೆರಡು ಏನಿರ್ತಾವೆ? ಈಕ್ವಲ್ ಇರ್ತಾವ. ಇವೆರಡು ಈಕ್ವಲ್ ಅಂತಂದಾಗ 3 ಕೂಡಿಸಿದ್ರೆ 180 ಡಿಗ್ರಿನ. 180 ಡಿಗ್ರಿ ಒಳಗೆ ಇದು 60 ಡಿಗ್ರಿ ಹೋದಾಗ ಇದು ಎಷ್ಟಾಗ್ತದೆ? 2 ಕೂಡಿಸಿದ್ರೆ 120 ಆಗ್ತದೆ. ಎರಡು ಸಮ ಅಂದ್ರೆ ಏನಾಗ್ಬಿಡ್ತಾವೆ? 60 ಆಗ್ತಾವ. ಇದನ್ನು 60, ಇದನ್ನು 60, ಇದನ್ನು 60, 3 60 ಡಿಗ್ರಿ, ಹೌದಿಲ್ಲ? ಅದನ್ನು ರೆಡಿ ಮಾಡಿ ತೋರಿಸಿದ್ದೆ, ನೆನಪದ? ಅದನ್ನು ರೆಡಿ ಮಾಡಿ ತೋರಿಸಿದ್ದೆ. ಏನಂತಂದ್ರೆ ಇಲ್ಲಿ OA = OB, ಆದ್ದರಿಂದ ಕೋನ A = ಕೋನ B. ಇವೆರಡು ಈಕ್ವಲ್. ಯಾಕಂತಂದ್ರೆ ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಅಂದ್ರೆ A = B ಅಂತ ಬರ್ದು. ಆಮೇಲೆ ಕೋನ O + ಕೋನ A + ಕೋನ B = 180 ಡಿಗ್ರಿ. ಆಮೇಲೆ ಕೋನ O ಅಂತಂದ್ರೆ 60 ಡಿಗ್ರಿ. 60 + ಕೋನ A + ಕೋನ B. ಕೋನ B ಅಂದ್ರೇನು? ಕೋನ A ಅಂದಂಗೇನೆ 60 + ಕೋನ A + ಕೋನ A = 180 ಡಿಗ್ರಿ. 60 ಡಿಗ್ರಿ ಯಾಕಡೆ ಕಡೆ ಸೈನ್ ಆಗ್ತದೆ? 180 - 60. ಕೋನ A + ಕೋನ A 2A ಆಗ್ತದೆ. 2A = 120 ಡಿಗ್ರಿ ಆಗ್ತದೆ. A = 60 ಡಿಗ್ರಿ. ನಿನ್ನೆ ಮಾಡಿಸಿದ್ದೀನಿ, ನೆನಪದ, ನನಗೆ ನೆನಪದ, ನಿನಗೆ ನನಗೆ ಗೊತ್ತಿಲ್ಲ. 60 ಡಿಗ್ರಿ ಇದನ್ನು ಆಗ್ತದೆ, ಇದನ್ನು ಆಗ್ತದೆ. ಅದನ್ನು ರೆಡಿ ಮಾಡಬೇಕಿಲ್ಲ, ಒಂದು ಕಡೆಗೆ ಒಂದೆರಡು ಲೈನ್ ಬರೀರಿ. ಅದು ಇಲ್ಲಿ ತಳಗೆ ಬರ್ದೇನು ಬರ್ರಿ ಅಂತಂದ್ರೆ OAB ಅಂತಕ್ಕಂಥದ್ದು ಏನಿದು? ಸಮಬಾಹು ತ್ರಿಭುಜ. OAB ಏನಪ್ಪ? ಇದು ಸಮಬಾಹು ತ್ರಿಭುಜ. ವಿಸ್ತೀರ್ಣ ಸಮಬಾಹು ತ್ರಿಭುಜ OAB. ಸಮಬಾಹು ತ್ರಿಭುಜ OAB ಇದು ವಿಸ್ತೀರ್ಣ. ಇಂಥವು ಎಷ್ಟು ಅದ ಟೋಟಲಾಗಿ? 6 ಅದಾವ. ಎಷ್ಟಲ್ಲಿ ಗುಣಾಕಾರ ಮಾಡ್ಬೇಕು ನನಗೆ? ಇದಕ್ಕೆ 6 ಗುಣಾಕಾರ ಮಾಡೋಣ. 6 ಗುಣಾಕಾರ = 6 ಬ್ರಾಕೆಟ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನದು ಹೇಳ್ರಪ್ಪ? θ / 360 ಡಿಗ್ರಿ × πr². ಆಮೇಲೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3 / 4 ಗುಂಡ್ಲೆ ಬಾಹು ಸ್ಕ್ವಯರ್. ಇಲ್ಲ ಅಂತಂದ್ರೆ A² ಬರೀ
ಇಲ್ಲ ಅಂತಂದ್ರೆ OA ಸ್ಕ್ವೇರ್ ಬರಿ OB ಸ್ಕ್ವೇರ್ ಬರಿ ಇಲ್ಲ AB ಸ್ಕ್ವೇರ್ ಬರಿ ತಿಳಿತಾ ಓಕೆ ದಿಸ್ ಈಸ್ ಈಕ್ವಲ್ ಟು 6 ಇನ್ ಬ್ರಾಕೆಟ್ ಟೀಟಾನ ಬೆಲೆ ಎಷ್ಟದಪ್ಪ 60 ಡಿಗ್ರಿ 60 ಭಾಗಲೆ 360 ಪೈನ ಬೆಲೆ ಎಷ್ಟು 22 ಭಾಗಲೆ 7 ತ್ರಿಜ್ಯ ಎಷ್ಟದ ಚಿನ್ನು 28 ಎಷ್ಟದ ಬರಿಬೇಕು ಅದನ್ನು ಮೈನಸ್ √3 ಬೆಲೆ ಕೊಟ್ಟಿದ್ದಾರೆ 100 ಓಕೆ ಭಾಗಾಕಾರ ಬಾಹು ಅಂತಂದ್ರೆ ಏನು ತಗೋಬೇಕು ಬಾಹು ಯಾವ್ದು ಬಾಹು 28 ಗುಂಡ್ಲೆ 28 ಸರಿಯಾ ಅರ್ಥ ಆಯ್ತಾ ನೆಕ್ಸ್ಟ್ ನೋಡು 0 0 6 ಒಂದಲೆ 6 6ಲ ಸರಿಯಾ ನೆಕ್ಸ್ಟ್ 7 ಒಂದಲ 7 4ಲ ನೆಕ್ಸ್ಟ್ 2 3ಲೆ 2 2ಲೆ ಮುಂದೆ ಮತ್ತೇನಾರ ಉಳಿತಾನ ಈ ಕಡೆ ಸೈಡ್ ನೋಡಿದಿಲ್ಲ ಈ ಕಡೆ ಸೈಡ್ ನೋಡಮ್ಮ 4 ಒಂದಲೆ 4 7ಲೆ ಸರಿಯಾ ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 6 ಬ್ರಾಕೆಟ್ 28 ಗುಂಡ್ಲೆ 2 ಎಷ್ಟು 56 ಮುಂದೇನಪ್ಪ 22 ಗುಂಡ್ಲೆ 56 ಭಾಗಾಕಾರ ಏನು ಬರೀಬೇಕು 3 ಮೈನಸ್ 1.7 ಅದು 17 ಇದು 17 ಒಳ್ಳೆ 17 119 17 102 17 119 ಎಷ್ಟು ಬಿಟ್ಟು ಬಿಂದು ಕೊಡಲಿ 1 ಬಿಟ್ಟು ಬಿಂದು ಗುಣಾಕಾರ ಇನ್ನೂ ಎಷ್ಟು ಉಳಿತು 28 119 ಇಲ್ಲ ಹಾಂ 119 ಎಷ್ಟಪ್ಪ ಇನ್ನೂ ಎಷ್ಟು ಉಳಿತು 28 ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 6 ಬ್ರಾಕೆಟ್ 22 6ಲೆ 132 13 27 ಇದ್ಲೆ 110 123 123 ಭಾಗಾಕಾರ 3 ಮೈನಸ್ 29ಲೆ 252 ಕೈಲ ಬಂತು 25 28 ಒಂದಲೇ 28 ಒಂದು 25 53 ಕೈಲ ಬಂತು 5 28 ಒಂದಲೇ 28 ಪ್ಲಸ್ 5 33 ಒಂದು ಬಿಟ್ಟು ಪಾಯಿಂಟ್ ಭಾಗಾಕಾರ ಎಷ್ಟಪ್ಪ 1 ನೆಕ್ಸ್ಟ್ 3 ಮತ್ತು 1ರ ಲಸ ತೆಗಿಬೇಕು ಏನು ತೆಗಿಬೇಕು ರೀ 3 ಮತ್ತು 1ರ ಲಸ 3 ಇದನ್ನ ಈ ಕಡೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ 1232 ಹೌದೇನಿಲ್ಲ ಮೈನಸ್ 3 2ಲೆ 6 ಪಾಯಿಂಟ್ 3 3ಲೆ 9 3 3ಲೆ 9 3 3ಲೆ 9 ಗುಣಾಕಾರ ಎಷ್ಟು ಬರಿತೀಯ ಚಿನ್ನು 6 ಬರಿತೀಯಾ 3 ಒಂದಲೇ 3 3 2ಲೆ ಇಸ್ ಈಕ್ವಲ್ ಟು 1732 ಒಂದು ಉದ್ರಿ 0 ತಗೋ ಯಾಕಂತಂದ್ರೆ ಈ ಕಡೆ ಪಾಯಿಂಟ್ ಆಗೋಕೆ ಒಂದು ನಂಬರ್ ಇತ್ತು ಅದಕ್ಕೆ 0 ಒಳಗೆ 6 ಹೋದ್ರೆ ಎಷ್ಟಪ್ಪ 4 ಕೈಲ ಬತ್ತು 1 12 ಒಳಗೆ 10 ತಗೋಂಗಿಲ್ಲ ಇನ್ನೊಂದು ಕೈಲ ತಗೋ 12 ಒಳಗೆ 10 ಹೋದ್ರೆ 2 ಆಮೇಲೆ ಏನಾಗ್ತದ 12 ಒಳಗೆ 10 ಹೋದ್ರೆ ಎಷ್ಟು ಬಂತು ರೀ 2 ಬಂತು ಮತ್ತು ಮುಂದೆ 3 ಒಳಗೆ 10 ಹೋಗಂಗಿಲ್ಲ ಇನ್ನೊಂದು ಕೈಲ ತಗೋ 13 ಒಳಗೆ 10 ಹೋದ್ರೆ 3 ನೆಕ್ಸ್ಟ್ 232.4 ಎಷ್ಟರಲ್ಲೇ ಗುಣಾಕಾರ ಮಾಡ್ತಿದ್ದಕ್ಕೆ 2ರಲ್ಲೇ ಗುಣಾಕಾರ ಮಾಡ್ತೀವಿ ಮುಂದೇನಾಗ್ತದೆ ದಿಸ್ ಇಸ್ ಈಕ್ವಲ್ ಟು ಗುಣಾಕಾರ ಮಾಡಿದ್ರೆ 8 4 6 4 ಹೌದಾ 8 4 6 4 ಪಾಯಿಂಟ್ ಇದು ಮೀಟರ್ ಸ್ಕ್ವೇರ್ ಆಮೇಲೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ದುಡ್ಡು ಖರ್ಚಾಗ್ತಂದ್ರೆ ಅವರು 1 ಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0.35 ರೂಪಾಯಿ ಖರ್ಚಾಗ್ತದಂತ ಹಾಗಿದ್ರೆ 464.8 ರೂಪಾಯಿ ಇದು 8 ಮೀಟರ್ ಸ್ಕ್ವೇರ್ ಐತೆ ಹೀಗೆ ಖರ್ಚಾಗುವ ಹಣ ಕ್ವಶನ್ ಮಾಡು ಗುಣಾಕಾರ ಮಾಡೋಂತ ಏನೇನು 464.8 ಗುಂಡ್ಲೆ 0.35 ಗುಣಾಕಾರ ಮಾಡೋದು ಏನಾಗ್ತದೆ ನೋಡ್ರಿ 35 8 8 3 24 8 5 40 280 280ಕ್ಕೆ 0 25ಕ್ಕೆ 28ಕ್ಕೆ 28 8 3 24 240 280ಕ್ಕೆ 0 28 ನೆಕ್ಸ್ಟ್ 35 4 3 4 12 120 4 5 20 140 168ಕ್ಕೆ 8 16ಕ್ಕೆ 16 ನೆಕ್ಸ್ಟ್ 35 6 3 6 18 6 30 210 226ಕ್ಕೆ 6 21ಕ್ಕೆ 21 ನೆಕ್ಸ್ಟ್ 35 4 140 161.18 ರೂಪಾಯಿ ಹೆಚ್ಚು ಕಡಿಮೆ 162 ರೂಪಾಯಿ ಎಷ್ಟದು ಉತ್ತರ 161 162 ಹೆಚ್ಚು ಕಡಿಮೆ ನಡೀತದೆ ಇಲ್ಲಿ ಇನ್ನೊಂದು ಸ್ವಲ್ಪ ಗುಣಾಕಾರ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ ನಮ್ಮ ಆದ್ರೆ ಬರ್ಕೊಂಡು 14ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಕ್ಯಾಪಿಟಲ್ ಲೆಟರ್ ಆರ್ ತ್ರಿಜ್ಯ ಏನಂತಪ್ಪ ಕ್ಯಾಪಿಟಲ್ ಲೆಟರ್ ಆರ್
ಇರುವ ಪಿ ಡಿಗ್ರಿ ಅಂದರೆ ಏನು ತೊಗೊತಿದ್ವಿ ಎಷ್ಟು ದಿವಸ ಈಗೇನು ತೊಗೋಬೇಕಂತ ಪಿ ಡಿಗ್ರಿ ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವ ವಿಸ್ತೀರ್ಣಪ್ಪ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಲ್ರೆಡಿ ನಿಮ್ಗೆ ಗೊತ್ತದ ಏನು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಹೌದಿಲ್ಲ ಥೀಟಾ ಅಂದ್ರೆ ಏನು ತೊಗೋಬೇಕು ನಾನು ಇಲ್ಲಿ ಥೀಟಾ ಅಂದರೆ ಪಿ ತೊಗೋಬೇಕು ಭಾಗಲೇ 360 ಡಿಗ್ರಿ ನೆಕ್ಸ್ಟ್ ಪೈ ಅದ ಹೆಂಗದ ಹಂಗೆ ಬರಬೇಕು ಆರ್ ಅಂದ್ರೆ ಏನು ತೊಗೋಬೇಕು ಆರ್ ಅಂತಂದ್ರೆ ಕ್ಯಾಲ್ಕುಲೇಟರ್ ಆರ್ ಪೈ ಆರ್ ಸ್ಕ್ವೇರ್ ಇದನ್ನು ಹುಡುಕು ಎಲ್ಲಾದರೂ ಒಂದು ಕಡೆ ಅದನ್ನು ಒಂದನೇದಂತರ ಆಗಂಗಿಲ್ಲ ಸ್ಕ್ವೇರ್ ಇಲ್ಲ ಅಲ್ಲಿ ಸ್ಕ್ವೇರ್ ಇಲ್ಲಿಲ್ಲ ಎ ಆಗಂಗಿಲ್ಲ ಸಿ ನೋಡು ಅದೂ ಆಗಲ್ಲ ಯಾಕಲ್ಲಿ ಆರ್ ಸ್ಕ್ವೇರ್ ಅದನ್ನು ಎ ಒಳಗೂ ಆರ್ ಸ್ಕ್ವೇರ್ ಇಲ್ಲ ಸಿ ಒಳಗೂ ಆರ್ ಸ್ಕ್ವೇರ್ ಇಲ್ಲ ಅವೆರಡು ಕ್ಯಾನ್ಸಲ್ ಏನವೆರಡು ಕ್ಯಾನ್ಸಲ್ ಇನ್ಯಾರು ಉಳಿದು ಯಾವು ಬಿ ಮತ್ತು ಡಿ ಈಗ ಬಿ ನೋಡ್ತೀನಿ ನೋಡು ಬಿ ಏನದು ನೋಡಪ್ಪ ಪಿ ಡಿವೈಡೆಡ್ ಬೈ 180 ಡಿಗ್ರಿ ಗುಂಡ್ಲೆ 2 ಪೈ ಆರ್ ಸ್ಕ್ವೇರ್ 2 ಒಂದ್ಲೆ 290ಲೇನಾ ಇದಾದನು ಸೂತ್ರ ಡಿನೂ ಏನಾಯಿತು ಕ್ಯಾನ್ಸಲ್ ನೆಕ್ಸ್ಟ್ ಡಿ ನೋಡೋಣ ಡಿ ಈಸ್ ಈಕ್ವಲ್ ಟು ಏನೈತಿ ಪಿ ಡಿವೈಡೆಡ್ ಬೈ 720 ಡಿಗ್ರಿ ಗುಂಡ್ಲೆ 2 ಪೈ ಆರ್ ಸ್ಕ್ವೇರ್ 2 ಒಂದ್ಲೆ 2 2 ಮೂರಲೆ 6 2 ಆರ್ಲೆ 12 0 ಎಷ್ಟು ಬಂತು ಪಿ ಡಿವೈಡೆಡ್ ಬೈ 360 ತಗೋಗ ಪಿ ಡಿವೈಡೆಡ್ ಬೈ 360 ಪೈ ಆರ್ ಸ್ಕ್ವೇರ್ ತಿಳಿತಾ ಅರ್ಥ ಆಯ್ತಾ ಉತ್ತರ ಯಾವ್ದು ಹಂಗಿದ್ರೆ ಡಿ ಅವ್ರು ಇಲ್ಲಿ 2 ಗುಣಕರ ಮ್ಯಾಗ ಮಾಡ್ರಿ 2 ಗುಣಕರ ತೆಳಗೆ ಮಾಡ್ರ ಅರ್ಥ ಆಯ್ತಾ ಬರ್ಕೊಟ್ಟೆ ಚಿನ್ನ ದಿಸ್ ಕಂಪ್ಲೀಟ್ಸ್ ದ ಎಕ್ಸಸೈಸ್ 5.2 ಇದು ಅಭ್ಯಾಸ 5.2 ಇಲ್ಲಿಗೆ ಮುಗಿಸ್ತದ 5.3 ಭಾಳ ಉತ್ತಮವಾದಂಥ ಅಭ್ಯಾಸ ಇದೆ ಅದನ್ನು ನೋಡೋಣ ಹಾಂ